ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 2. ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ಸ್ ಮಸಾಲಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಿನ್ನೆಯಿಂದ ಫುಲ್ ಎಂಟರ್ಟೈನ್ ಮಾಡ್ತಾರಂತ ನಮ್ಮೆಲ್ಲ ಪ್ರೀತಿಯ ಎಂಟರ್ಟೈನರ್. ಒನ್ಸ್ ಅಗೇನ್ ವೆಲ್ಕಮ್ ವೆಲ್ಕಮ್. ನಿನ್ನೆಯಿಂದ ಕೂತಿರೋ ಜಾಗದಲ್ಲೇ ಕೂತ್ಕೊಂಡು ನಗ್ತಾ ಇರೋಂತ ನಮ್ಮ ಜಡ್ಜಸ್, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆನಲ್ಲಿ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇರೋಂತ ಮೊದಲ ಪರ್ಫಾರ್ಮೆನ್ಸ್. ಯೂಶಲಿ ಮನೆಯಲ್ಲಿ ಪ್ರಾಣಿನ ಸಾಕೋರು ಸ್ವಂತ ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಮಾಡಿ ಸಾಕ್ತಾರೆ. ಅದೇ ರೀತಿ ಇಲ್ಲೊಂದು ಮಹಾತಾಯಿ ತನ್ನ ಮಗಳಿಗೆ ಅದ್ರ ಜೊತೆ ಸಾಕಿರೋ ನಾಯಿಗೆ ಒಂದೇ ಹೆಸರಿನಿಟ್ಟು ಪ್ರೀತಿ ಮಾಡ್ತಾರೆ. ಈ ಒಂದೇ ಹೆಸರಿನ ಪ್ರೀತಿ ಏನೇನೆಲ್ಲ ಕಿತಾಪತಿ ಮಾಡುತ್ತೆ ಅಂತ ವೇದಿಕೆ ಮೇಲೆ ತೋರಿಸೋದಕ್ಕೆ ಬರ್ತಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಗೊಬ್ಬರಗಾಲ, ನಿತಿನ್, ಕಾರ್ತಿಕ್, ದಂಡ, ಚಂದ್ರಪ್ರಭಾ ಹಾಗೂ ಮಹಿತಾ. ಮೈ ಮೇಲೆ ಬರ್ಬೇಡ ನೀನು. ಹಾಯ್ ಸರ್, ಇವಳು ನನ್ನ ಹೆಂಡತಿ ರಾಗಿಣಿ, ದೊಡ್ಡ ಹತ್ವನ ಸಾರ್. ಇವಳು ಮ್ಯೂಸಿಕ್ ಇಲ್ಲ ಅಂತಂದ್ರೆ ಕೈ ಬಾಯಿ ಕತ್ತು ಏನು ಆಡಲ್ಲ. ಸ್ಕಿಟ್ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಯಾವ ಮ್ಯೂಸಿಕ್ ಹೆಂಗ್ ಡ್ಯಾನ್ಸ್ ಆಡ್ಬೇಕು ಅಂತ ಮಾಡ್ದವಳು ಇವಳು. ಪತಿಯೇ ದೇವರಿಂದ ಅಂದುಕೊಂಡ ನನ್ನ ಮೇಲೆ ಡೌಟ್ ಪಡ್ತೀರೇನು? ಮುಚ್ಚಾಲೆ ಸರ್ವಸ್ವ ಅಂತ ನಿನ್ ಕಟ್ಕೊಂಡ್ಮೇಲೆ ನಾನ್ ಸರ್ವನಾಶ ಆಗೋಗಿದ್ದೀನಿ. ಏನ್ ಡೌಟು? ಕಾಸ್ಟಿಂಗ್ ಅಲ್ಲಿ ನಿನ್ನ ಹೆಣ್ಣು ತಾಗ್ತಾಗ್ಲೇ ಒಪ್ಕೊಂಡಿದ್ದೀನಿ. ಇನ್ನೆಲ್ಲಿ ಡೌಟ್ ಪಡಕತ್ತು ಸರ್ ನಾನು? ಅವತ್ತು ಲೇಟ್ ಆಗಿ ಬಂದ್ನಲ್ಲ, ಅವಾಗ ಏನ್ ಮಾಡ್ತಿದ್ದೆ? ನಾನು ಒಬ್ಳೇ ಇದ್ನಲ್ವಾ, ಅದಕ್ಕೆ ಎಕ್ಸ್ ಬಾಯ್ ಫ್ರೆಂಡ್ ನ ಕರ್ಕೊಂಡೆ. ಓ ನಿರಂಜನ ಅಲ್ಲ ಸಾಧು ಸರ್. ವಾರ ಅಮೃತ ಹೋರಾಟಕ್ಕೂ ಬರ್ತಾ ಇದ್ರಿ, ಈಗ ಟೋಲ್ ಗೇಟ್ಗೂ ಬಂದಿದ್ರಲ್ಲ, ಟೋಲ್ ಗೇಟ್ ನಿಮ್ದು ಬರೀ ಡೌಟ್. ಸರಿ, ಒಳಗೆ ಕೆಲಸ ಐತಿ. ಯಾರ ವಾಲಿಬಾಲ್ ಪ್ಲೇಯರ್ ಅಂತದೆ, ಯಾವಾಗ್ಲೂ ಎಗ್ರಿಕಾಯ್ತದೆ. ಅಲ್ಲ ನೀವು ಮಾತಾಡ್ತಿದ್ರಿ ಇಲ್ಲ ಮಾತಾಡ್ತಿದ್ರೆ ಗೊತ್ತಾಗ್ತಾ ಇಲ್ವಲ್ಲ. ಆದ್ರೂ ನಾನು ಹೇಳ್ತೀನಿ,
ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ನಮಸ್ತೆ. ಸರ್, ನಾವು ನಿಮ್ ಕಂಪ್ನಿ ಕಡೆಯಿಂದ. ಹೇಳಿ ಹೇಳಿ ಹೇಳಿ. ಏನ್ ಸರ್, ನಿಮ್ ಮದುವೆ ಆಗಿದ್ದೆ. ನಿಮ್ ಹೆಂಡತಿ ಕಾಲ್ಗುಂಡದಿಂದ ನಿಮ್ಗೆ ಅಮೆರಿಕಕ್ಕೆ ಪ್ರಮೋಷನ್ ಆಗಿದೆ ಸರ್. ಇನ್ನು ಅಮೆರಿಕಕ್ಕೆ ಪ್ರಮೋಷನ್ ಸಿಕ್ಕಿದ್ಯಾ? ಹ್ಞೂ ಸರ್, ಅರ್ಜೆಂಟ್ ಆಗಿ ಇವತ್ತು ಸಂಜೆನೆ ಬಸ್ ಹತ್ಕೊಂಡ್ ಬಂದ್ಬಿಡಿ. ಅಮೆರಿಕನ್ ಹೆಂಗಲ್ಲ ಬಸ್ ಹತ್ಕೊ ಬರಕದ್ದು? ಸರ್, ಫ್ಲೈಟ್ ಹೆಸರೇ ಬಸ್ಸು ಅಂತ ಸರ್. ಹೌದಾ? ಸರಿ, ಓಕೆ 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 ಸರ್. ಥ್ಯಾಂಕ್ ಯು ಸರ್. ಅಲ್ಲ, ಇದು ನನ್ನಿಂದನೇ ಹೇಳ್ಬೋದಾಯ್ತಲ್ಲ ಅವನು. ಗದೆ ಮೇಲೆ ಬರ್ಬೇಡ ನೀನು. ಆಯ್ತು ರೀ. ನಿಂಗೊಂದು ವಿಷಯ ಗೊತ್ತಾ? ಏನು? ನಿನ್ನ ಕಾಲ್ಗುಣದಿಂದ ಅಮೆರಿಕದಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಪ್ರಮೋಷನ್ ಸಿಕ್ಕಿದೆ. ಇವಾಗ್ಲೇ ನಾ ಅಮೆರಿಕಕ್ಕೆ ಓಡ್ಬೇಕು. ನೀನು ಒಬ್ಳೇ ಇರ್ಬೇಡ ಮನೆಯಲ್ಲಿ ಬಂಗಾರಿ. ನಿಮ್ಮ ಅವ್ವನ್ಗೆ ಫೋನ್ ಮಾಡು, ಕರ್ಸ್ಕೋ. ಸರಿ. ಆಯ್ತಾ? ನನಗೆ ಫ್ಲೈಟ್ ಅಲ್ಲಿ ಹೋಗ್ತೀನಿ, ಇಲ್ಲ ಇರೋ. ಆಯ್ತು ರೀ. ಓಕೆ 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 ಓಕೆ. ಏನೇ? ಟಿಫಿನ್ ಬಾಕ್ಸು ತಗಬ ಬೇಗ. ಫ್ಲೈಟ್ ಅಲ್ಲಿ ರೀ. ಇನ್ನೇನೇನಿದಾವು? ಯಾಕೆ? ಇದನ್ನ ಆಟೋ ಸ್ಟಾಪ್ ಕೊಟ್ಕೋ. ಓಕೆ, ಫ್ಲೈಟ್. ಸರಿ ರೀ. ಓಕೆ, ಹೋಗು ಒಳಗೋಗಿ. ನೀವು ಪಕ್ಕದ ಮನೆಯವರು ನೋಡಿ. ನಾನು ಫ್ಲೈಟ್ ಅಲ್ಲಿ ಅಮೇರಿಕಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಹೆಂಡತಿ ಕಷ್ಟ ಅಂದ್ರೆ ಒಂಚೂರು ಹೆಲ್ಪ್ ಮಾಡ್ತೀರಾ? ಅಕ್ಕ ಪಕ್ಕದವ್ರು ಇರೋದೇ ಅದಕ್ಕೆ ಅಲ್ವಾ. ಐ ಆಮ್ ಫಿಯರ್, ಡೋಂಟ್ ಹಿಯರ್. ಉಲ್ಟಾ ಯಾಕೋ? ಇಲ್ಲಿ ಸರ್ಕಲ್ ವರ್ಗ ಬರಲ್ಲ. ಸರ್ಕಲ್ ವರ್ಗ ಹತ್ಕೋ. ಗಂಡಾಗ್ ಮಾಡ್ತಾವನಲ್ಲ ಈ ವಾರ, ಅಪ್ಪ ಅಮ್ಮನೆಲ್ಲ ಕರ್ಸ್ಕೊಂಬತ್ತವನ. ಅಮೆರಿಕಾನೇ ಬಂದ್ಬಿಡ್ತು. 90 90 80 85 5 66 22 ಹಲೋ ಅಮ್ಮ, ಇವ್ರು ಹೋಗ್ಬಿಟ್ರು, ಅಮೆರಿಕಕ್ಕೆ ಹೋಗ್ಬಿಟ್ರು. ಬೇಗ ಬಾ ಅಮ್ಮ. ಅಲ್ಟಿಮೇಟ್ ಕಣ. ಹಾಯ್ 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 ಹಾಯ್, ನನ್ನ ಹೆಸರು ಪಾಯಿಂಟ್ ಪರಿಮಳ ಅಂತ. ಆಶ್ಚರ್ಯ ಆಗ್ತಾ ಇದೆಯಾ? ಪರಿಮಳ ಇದ್ದಾಳೆ, ಪಾಯಿಂಟ್ ಎಲ್ಲಿ ಅಂತ. ಹಿಂದೆ ಇರಬೇಕು. ಪಾಯಿಂಟ್ ಲೋ, ಇಷ್ಟೇನೋ? ಓ, ಇಟ್ಟೆ. ಎಲ್ಲಿಟ್ಟೆ? ಹಿಂದಿಟ್ಟೆ. ಇದೇ ಉರಿಯದ್ ನನ್ಗೆ. ಎಲ್ ಬೇಕಲ್ಲಿ ಇಡೋದಲ್ಲ, ಅಲ್ಲಿ ತುಂಬಾ ಬೆಲೆ ಬಾಳೋ ವಸ್ತುಗಳವೆ. ನಾನು ಎಲ್ಲಿ ಹೇಳ್ತೀನಿ ಅಲ್ಲಿ ಹೇಳ್ಬೇಕು, ಗೊತ್ತಾಯ್ತಾ? ಆಯ್ತು ಮೇಡಮ್. ಅಮ್ಮ, ಅವ್ವ, ಅಮ್ಮ, ಮಗಳೇ ಮಗಳೇ, ನನಗೆ ನೀನು ಬೇಕವ್ವ. ಅಮ್ಮ, ಅಮ್ಮ, ನನಗೆ ನೀನು ಬೇಕಮ್ಮ. ನೀನು ಅಂದ್ರೆ ನನಗೆ ತುಂಬಾ ಇಷ್ಟ. ಕಣವ, ನನ್ನ ಪುಟ್ಟಿ ಇಲ್ಲ ಕಾಣವ್ವ. ಅಮ್ಮ, ಅಮ್ಮ, ಇದು ಯಾವ್ದಮ್ಮ ನಾಯಿ ಮರಿ? ಅವ್ವ, ನಿನ್ನ ಮದುವೆ ಮಾಡಿ ಗಂಡನ ಮನೆ ಕಳ್ಸಿದ್ಮೇಲೆ ನನ್ಗೆ ದುಃಖ ತಡಿಯಕ್ ಆಗ್ಲಿಲ್ಲ ಕಣವ. ನೀನು ಹೋದ ಮಾಡೇ ದಿನ ಈ ನಾಯಿ ತಗೊಬಂದು ಈ ನಾಯಿಗೆ ನಿನ್ನ ಹೆಸರು ರಾಗಿಣಿ ಅಂತ ಇಟ್ಟು ಅದನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಕಣವ. ಬಿಡ ಕಣವ. ಯಾಕಮ್ಮ? ಪಾನ್ ವಾಸನೆ. ಅಯ್ಯೋ, ಎಷ್ಟು ದುಡ್ಡು? 1000 ರೂಪಾಯಿ ಆಯ್ತು. ಈ ಸಣ್ಣ ಸಾಮಾನ್ಗೆ 1000 ರೂಪಾಯಿ ಸರಿ ಕೊಡ್ತೀನಿ. ಅಲ್ಲಿ ಇಟ್ಬಿಟ್ಟು. ಅವಾಗಲ್ಲಿ ಇಟ್ಬಿಟ್ಟು. ಆಂಟಿ
ಆಂಟಿ ಅಂದ್ರೆ ಅಲ್ಲೂ ಉದ್ರೋಗ್ ಮಾಡಿದ್ದೀನಿ ಪಾಯಿಂಟ್ ಪರಿಮಳ ಅಂತ. ಓ ಸಾರಿ ಪರಿಮಳ ಅವರೇ, ಅವ್ರ ಯಜಮಾನ್ರು ಫಾರಿನ್ಗೆ ಹೋಗಿದಾರಲ್ಲ, ಅವ್ರು ಒಬ್ರೇ ಇರ್ತಾರೆ ಹೆಲ್ಪ್ ಮಾಡಕ್ಕೆ ಅಂತ ಬಂದೆ. ಅದೇ ಪಕ್ಕದ ಮೇಲೆ ಬೆಂಕಿ ಬಿದ್ದದಂತೆಲ್ಲ ಹೋಗಿಲ್ವಾ? ಇಲ್ಲ, ಆ ದಿನ ನಾನು ಮಲ್ಗಿದ್ದೆ. ಅಂತವೆಲ್ಲ ಗೊತ್ತಾಗೋದಿಲ್ಲ. ಇಲ್ಲಿ ಹೆಣ್ಮಕ್ಳು ಕಷ್ಟದಲ್ಲಿ ಅವ್ರೆ ಅಂದ್ರೆ ಕರೀನಿಲ್ಲ, ಅವ್ರು ನೆಕ್ಕ ಹೊಂಟೈತ್ರಿ ಅಲ್ವಾ? ನಿಮ್ ಬಾಯಲ್ಲಿ ಮಣ್ಣ. ವಾವ್, ಎಷ್ಟು ಕ್ಯೂಟ್ ಆಗಿದೆ. ಯಾರ್ದಿ ನಾಯಿ? ನಾಯಿ ಅಂದ್ರೆ ಅಲ್ಲೊಂದ್ ಜೊತೆ ಉದ್ರೋಗ ಮಾಡಿತೀನಿ. ನನ್ ಮಕ್ಳು ಗಂಡನ ಮನೆಗೆ ಹೋದಾದ್ಮೇಲೆ ನೋವು ತಡೆಯಕ್ಕಾಗ್ಲಿಲ್ಲ ಅಂತ ಅವ್ರು ಮಾಡಿಗೆ ನಾಯಿ ತಗೊಬಂದು ನನ್ ಮಕ್ಳ ಹೆಸರು ರಾಗಿಣಿ ಅಂತ ಇಟ್ಟು ಪ್ರೀತಿಸಿ ಮಾತಾಡ್ತಾ ಇದ್ದೀನಿ ಗೊತ್ತಾ? ಅಯ್ಯೋ ನೋಡಿ, ನಿಮ್ಮ ರಾಗಿಣಿ ನನ್ನನ್ನ ಎಷ್ಟೊಂದು ಹಚ್ಕೊಂಡಿದೆ. ಅಬ್ಬಬ್ಬಬ್ಬ, ಅಂತೂ ಇತ್ತು ನಾನು ಫಾರಿನ್ ಬಂದ್ಬಿಟ್ಟೆ. ಲಿಬರ್ಟಿ ಸ್ಟ್ಯಾಚ್ಯೂ, ವಾವ್ 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 ವಾವ್. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ನಯಗ್ರಾ ಫಾಲ್ಸ್ ಸೂಪರ್ ಆಗಿದೆ. ನೆಲ ತೋರ್ಸ್ಬಿಟ್ಟು ನಾಯಕರ ಪಾಲ್ ಅಂತೀಯಲ್ಲ. ಬೋರ್ಡ್ ತೋರ್ಸ್ಬಿಟ್ಟು ಅಮೆರಿಕ ಅಂತವ್ರು ಅದ್ ನಂಬ್ತೀಯ, ಇಲ್ಲಿರತ್ತೆ ಅದ್ ನಂಬಕ್ಕಿಲ್ಲ. ಹೆಂಡತಿ ರಾಗಿಣಿ, ನಾನು ಇಲ್ಲಿ ಬಂದಿವನಲ್ಲ ಪಾಪ, ಏನ್ ಮಾಡ್ತಾ ಇದ್ದಾಳ, ಅವಳಿಗೊಂದು ಫೋನ್ ಮಾಡ್ತೀನಿ ರೀ ಸರ್. ಅಳಿ ಅಂದ್ರೆ ಹೇಳಿ. ಅತ್ಯಾರೆ ಯಾವಾಗ ಬಂದ್ರಿ? ನಾನ್ ಬಂದ್ 45 ವರ್ಷ ಆಯ್ತು. ಅಯ್ಯೋ, ಈಗ ಕರೆಕ್ಟ್ ಆಗಿ ನಿಮ್ ಏಜ್ನೇ ಹೇಳ್ಬಿಟ್ರಲ್ಲ ನೀವು. ಅಂದಂಗೆ ರಾಗಿಣಿ ಏನ್ ಮಾಡ್ತಾವಳೆ? ರಾಗಿಣಿನ ಊಟ ಮಾಡ್ತಾವಳೆ. ಓಹೋ, ನಾನು ಈಗ ಬಂದಲ್ಲ ಅಮೆರಿಕಕ್ಕೆ, ಬಹಳ ಸುತ್ತಲಿ ಊಟ ಮಾಡಿರ್ಲಿಲ್ಲ ಅನ್ಸುತ್ತೆ. ಮಾಡ್ಲಿ, ನಾನು ಆಮೇಲಿಂದ ಮಾಡ್ತೀನಿ. ಸರಿ ಸರಿ ಹೇಳಿ. ನನ್ ರಾಗಿಣಿಗೆ ನನ್ ಕಂಡ್ರೆ ಪ್ರಾಣ, ಪಂಚ ಪ್ರಾಣ. ಮೋಸ್ಟ್ಲಿ ಊಟ ಆಗಿರ್ಬೇಕು, ಮಾಡ್ತೀನಿ ರೀ. ಹೇಳಿ ಅಂದ್ರೆ ಅತ್ತೆ, ರಾಗಿಣಿ ಏನ್ ಮಾಡ್ತಾ ಇದ್ದಾಳೆ? ಅಯ್ಯೋ, ಊಟ ಮಾಡಿದ್ಲಲ್ಲ ಒಂಚೂರು ಅರಣ್ಯ ಆಗ್ಲಿ ಅಂತ ವಾಕ್ ಹೋಗವಳೆ. ಓ ಅತ್ತೆ, ಅವಳಿಗೆ ಬೆಂಗಳೂರು ವಸ್ತು, ಅವಳು ಯಾಕೆ ಹೋಟ್ಲಿಂದ ಕಳ್ಸಿದೆ? ಅಯ್ಯೋ, ಒಬ್ಳನ್ನ ಎಲ್ಲಿ ಕಳ್ಸಿದಾನೋ? ಮತ್ತೆ ಮನೆ ಜೊತೆ ಕಳ್ಸಿದ್ದೀನಿ. ಪಕ್ಕದ ಮನೆ ಜೊತೆ ಯಾಕೆ ಕಳ್ಸಿದ್ದೀನಿ ನೀನು? ಅಯ್ಯೋ, ವಾಕ್ ಮಾಡ್ಕೊಂಡ್ ಬಂದೇ ಬಿಡ್ರಿ, ಈಗ ಆಟ ಆಡ್ತಾವ್ರೆ. ಪಕ್ಕದ ಮನೆ ಜೊತೆ ಯಾಕೆ ಆಟ ಆಡಕ್ ಬಿಟ್ಟಿದ್ಯೆ? ಅಯ್ಯೋ, ನಿಮ್ದೊಳ್ಳೆ ಸರಿ ಐತೊಳ್ಳಿ, ಇಳಿ ಹೇಳಿ ಬಂದ್ರ. ಆರಾಮಾಗಿದ್ದಿ ಕಣಲೆ. ನೀನೆಲ್ಲಿದ್ಯಾ? ನಾ ಮನೇಲಿ ಇದ್ದೀನಿ ಬ್ರೋ. ನಿಮ್ ಮನೇಲಿದ್ಯಾ? ಇಲ್ಲ ಬ್ರೋ, ನಿಮ್ ಮನೇಲಿ. ನಮ್ಮ ಮನೇಲಿ ಏನೋ ಮಾಡ್ತಾ ಇದ್ಯಾ ನೀನು? ರಾಗಿಣಿ ಜೊತೆ ಆಟ ಆಡ್ತಿದ್ದೀನಿ ಬ್ರೋ. ರಾಗಿಣಿನ ಆಟ ಆಡ್ಸಕ್ ನಾನು ಶಿಶುವಾರ ಬಿಟ್ಬಿಟ್ಟು ಬಂದಿದ್ದೀನಿ ನಾಯಿ. ಏನಾಯ್ತು? ನಮ್ ರಾಗಿಣಿ ಕಷ್ಟ ಇದಲ್ಲ, ಆಮೇಲೆ ಕಾಲ್ ಮಾಡ್ತೀನಿ ಬ್ರೋ. ಚೈ ಚೈ ಚೈ, ಯಾವ ನಾಯಿ ಇದು? ಚೈ ನಾಯಿ ಅಂತ ಕರಿಬಿಡಿ. ಯಾಕೆ? ಅದು ನನ್ನ ಅಪ್ಪ. ಅಪ್ಪನ ಜೊತೆ ಈ ತರ ನಿಮ್ಮ ಹಾಗಲ್ಲ ರೀ, ನಮ್ಮ ಅಪ್ಪ ಅವರು ಹೋದ್ಮೇಲೆ ಅಪ್ಪ ಅವರ ನೆನಪಿಗೋಸ್ಕರ ನಾನು ಇದಕ್ಕೆ ಅಪ್ಪ ಅಂತ ಹೆಸರಿಟ್ಟಿದ್ದೀನಿ. ಓ, ನಾನ್ ನನ್ನ ಮಗಳನ್ಗೆ ಇಟ್ಟಿದ್ದೀನಿಲ್ಲ ಆ ತರ. ಹೌದು ಪರಿಮಳ ಅವರೇ. ಅಪ್ಪ ಪಾಪ, ಏನ್ ಮಾಡ್ತಾ ಇದ್ದಾಳು ರಾಗಿಣಿ? ಮಾಡ್ತಿರ್ತಾರೆ. ಹೌದಾ? ಅಯ್ಯೋ, ಹೌದು. ಅಂದ್ರೆ ಹೇಳಿ, ತುಟಿಗೆ ಲಿಪ್ಟಿಕ್ ಹಚ್ಕೊತಾ ಇದ್ದೀನಿ. ಲಿಪ್ಟಿಕ್ ನನ್ ತುಟಿ ಬಂದ್ರೆ ಮಕ್ಕ ಕಿತ್ತಂಗ್ ಹೊಡೆದಾಕ್ಬಿಡ್ತೀನಿ. ರಾಗಿಣಿ ಏನ್ ಮಾಡ್ತಾ ಇದ್ದಾಳೆ ಹೇಳು? ಪರಿಮಳ ಅವರೇ, ನಾನು ಹೋಗಿ ಬರ್ತೀನಿ. ಹೋಗ್ತಾ ಇದ್ದೀರಾ? ಒಬ್ರೇ ಹೋಗ್ತಾ ಇದ್ದೀರಾ? ಹೌದು. ಅಯ್ಯೋ, ರಾಗಿಣಿನ ಕರ್ಕೊಂಡ್ ಹೋಗಿ ನಿಮ್ ಮನೇಲೆ ಮಲಗಿಸ್ಕೊಂಡ್ ಬೆಳಿಗ್ಗೆ ಕರ್ಕ ಬನ್ನಿ. ಸರಿ ಪರಿಮಳ ಅವರೇ. ಪಾಪ ತಾತ ನನ್ಗೆ ಬೇಡ ಅಂತೇಳು. ಅಳಿ ಅಂದ್ರೆ ಫೋನ್ ಮಾಡಿ ಸಿಕ್ಕಾಪಟ್ಟೆ ತಲೆ ತಿಂತಾ ಇದಾರೆ. ನೀವು ಮನೆಗೆ ಹೋದಾದ್ಮೇಲೆ ಫೋನ್ ಮಾಡ್ರಿ, ಎತ್ತಕ್ ಹೋಗ್ಬೇಡಿ, ಸ್ವಿಚ್ ಅಪ್ ಮಾಡಿ. ಸರಿ ಪರಿಮಳ ಅವರೇ. ನಾನು ಸ್ವಿಚ್ ಅಪ್ ಮಾಡ್ತೀನಿ. ಅವನ್ ಬೇರೆ ಮನೆ ಕರ್ಕೊ ಹೋಗವ್ನೆ, ಏನು ಮಾಡ್ತಾ ಇರುವುದು?
ಅಯ್ಯೋ ಬೆಳಗ್ಗೆನೆ ಯಾರು ಫೋನ ಎತ್ತಿಟ್ಬಿಟ್ಟಿದ್ದೀನಿ ಹಂಗು ರಿಂಗ್ ಬಡ್ಕತಾ ಇದ್ದೆ. ಅಳಿಯಂದ್ರೆ ಹೇಳಿ. ಏನ್ ಹೇಳಲ್ಲ ಅವಳು ಬಂದ್ಲಾ ರಾಗಿಣಿ ಬಂದ್ಲಾ? ಅದೇ ಪಕ್ಕದ ಮನೇನ್ ಫೋನ್ ಮಾಡಿದ ಕರ್ಕ ಬರ್ತಾ ಇದ್ದೀನಿ ಅಂತ. ಕರ್ಕ ಬಂದ? ನಾನು ಬೇಡ ಸ್ನಾನಗಿನ ಮಾಡಿಸ್ಕೊಂಡೆ ಕರ್ಕ ಬಾ ಅಂದೆ. ನೀನೇ ಹೇಳ್ದ? ನೀನೇನ್ ಮಾಡ್ತಾ ಇದ್ಯತ್ತೆ? ಅಯ್ಯೋ ನಾನುವೆ ಪಕ್ಕದ ಮನೆ ಅಪ್ಪನ್ಗೆ ಸ್ನಾನ ಮಾಡಿಸ್ಬೇಕು ಇಡ್ರಿ ಫೋನ್. ರಾಗಿಣಿ ಬಾರಿ ಆಚೆಗೆ ಇಷ್ಟು ಬೇಗ ಬಂದ್ಬಿಟ್ರ? ಯಾಕೆ ಇನ್ನೊಂದ್ 5 ನಿಮಿಷ ಬಿಟ್ಟು ಬಂದ್ರೆ ಎಲ್ಲ ಮುಗಿಸ್ಕತ್ತಿದ? ಇವತ್ತಿಂದ ನಿನ್ನ ಸಂಬಂಧ ಮುಗ್ದೋಯ್ತು. ತಗೋ ಡೈವರ್ಸ್ ಪೇಪರ್ಗೆ ಸೈನ್ ಹಾಕು. ಹಾಕಲೇ ಇಲ್ಲ ರೀ. ಹಾಕೆ ಅಳಿಯಂದ್ರೆ ಸಾಯಿಸೇ ಬಿಡ್ತೀನಿ ಅಳಿ ಅಂತ ಕೇಳಿದ್ರು ಅಂದ್ರೆ ಸೈನ್ ಹಾಕು. ರಾಗಿಣಿ ಮಾರಿ ತಿಂಡಿ ಬೇಕೆ? ಬ್ರೋ ನೀವ್ಯಾಕೆ ಬಂದ್ರಿ? ನಾನು ಹೆಂಗೋ ಬರ್ತೀನಿ, ನೀನ್ ಯಾಕೋ ಬಂದಿದ್ದೀನಿ ನಾಯಿ? ಬ್ರೋ ನಾನು ರಾಗಿಣಿನ ಸ್ನಾನ ಮಾಡೋಕೆ ಅಂತ ಕರ್ಕೊಂಡು ಹೋಗಿದ್ನ. ಸ್ನಾನ ಮಾಡಾಯ್ತು, ಅದಕ್ಕೆ ಬಿಟ್ಟೋಗೋಣ ಅಂತ ಬಂದೆ. ಅಂದ್ರೆ ಸ್ನಾನ ಮಾಡ್ಸಕ್ ಕರ್ಕೋಗಿದ್ದು ರಾಗಿಣಿ? ಈ ರಾಗಿಣಿ ನೀನು ಜಾಗಿಂಗ್ ವಾಕಿಂಗ್ ಎಲ್ಲ ಮಾಡ್ತಿದ್ ರಾಗಿಣಿ? ಈ ರಾಗಿಣಿ ಅದೇ ನೀ ಸ್ನಾನ ಮಾಡಿಸ್ತಿದ್ದ ಅಪ್ಪ? ಇದೇ ಪಕ್ಕದ ಮನೆ ಅಪ್ಪ. ಕನ್ಫ್ಯೂಸ್ ಆಗ್ಬಿಟ್ಟಲ್ಲಪ್ಪ. ಅಮ್ಮ ನಾನೊಂದ್ ತೀರ್ಮಾನಕ್ಕೆ ಬಂದಿದ್ದೀನಮ್ಮ. ಏನವ? ಇನ್ನು ಮುಂದೆ ನಾನು ಇವನ್ ಜೊತೆ ಇನ್ನಿರಲ್ಲ. ನನ್ನನ್ನು ಯಾರ ಜೊತೆ ಸಂಬಂಧ ಕಟ್ಟಿ ಕೊಟ್ಟಿದಾನೋ ನಾನಿನ್ನು ಅವನ್ ಜೊತೆನೆ ಬಾಳ್ವೆ ಮಾಡ್ತೀನಿ. ಈ ಮನೇಲಿ ನೀನೇ ಇರಿಕಿಲ್ಲ ಅಂದ್ರೆ ನಾನಿದ್ದೇನ್ ಮಾಡನವ? ನಾನು ಇವನ್ ಜೊತೆ ಇರ್ತೀನಿ. ಜಡ್ಜಸ್, ನೀವು ದಯವಿಟ್ಟು ನಿಮ್ಗೆ ನಾವು ಡಬಲ್ ಸೌಂದರ್ಯ ಭಾಗ್ಯ ಕೊಡ್ತಾ ಇದೀವಿ, ಹತ್ತರಿಂದ ನೋಡಿ ಹೋಗ್ ಬನ್ರಪ್ಪ. ಈ ಹತ್ತಿರದಿಂದ ನೋಡಿದ್ರಲ್ಲ ಹೇಗನ್ನಿಸ್ತು ಹುಣ್ಣಿಮೆ ಚಂದ್ರ? ಚಾನ್ಸೇ ಇಲ್ಲ ಅಲ್ವಾ? ಈ ತರದ್ದು ಒಂದು ಕಲ್ಪನೆ, ಆ ಕಲ್ಪನೆಗೂ ಮೀರಿದಂತ ಸೌಂದರ್ಯ ಚಂದ್ರಪ್ರಭಾ. ನಿಜವಾಗ್ಲೂ ಚಂದ್ರಪ್ರಭನ್ನ ಹೆಂಗ ವರ್ಣಿಸ್ಬೇಕು ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ವರ್ಣಿಸೋದ್ರಲ್ಲಿ ನೀನು ಕಲ್ಪನೆಗೂ ಮೀರಿದಂತ ಒಂದು ಸೌಂದರ್ಯ ಚಂದ್ರಪ್ರಭಾ ನಿಂದು. ಅಯ್ಯೋ ಭಗವಂತ, ಹತ್ರದಲ್ಲಿ ನೋಡಕ್ಕೆ ತುಂಬಾ ಘೋರವಾಗಿದೆಯಪ್ಪ. ಇದು ನಿಜವಾಗ್ಲೂ ನನ್ಗೆ ಮಾತೇ ಬರ್ತಾ ಇಲ್ಲ. ನಿಜವಾಗ್ ಮಾತೇ ನಿಂತೋಗಿದೆ ನನಗೆ.
ಈ ವೇದಿಕೆ ಇದಕ್ಕೆ ರೀ ಇಷ್ಟ ಆಗೋದು. ನಮ್ದು ಒಂದೇ ಒಂದು ಅಜೆಂಡಾ, ಜನರನ್ನ ನಗಿಸ್ಬೇಕು. ಅಷ್ಟ್. ಆ ಜನರನ್ನ ನಗಿಸೋದಕ್ಕೆ ನಾವ್ ಯಾವ ವೇಷನಾದ್ರೂ ಹಾಕ್ತಿವಿ ಅಂತ ನೀವಿಬ್ರು ಪ್ರೂವ್ ಮಾಡ್ಬಿಡ್ರಿ. ಯಪ್ಪ ನಿತಿನ್ ಮತ್ತೆ ಚಂದ್ರಪ್ರಭಾ ಮೇಡಮ್, ನೀವು ಏನು ಆಕ್ಟ್ ಮಾಡೋದೇ ಬೇಡ ರೀ, ಈ ತರದ ಡ್ರೆಸ್ ಹಾಕೊಂಡ್ ಬಂದ್ರೆ ಸಾಕು. ಭಗವಂತ ನಿಮ್ಮನ್ನೇ ಕಲ್ಪನೆಗೂ ಮೀರಿದಂತ ಸೌಂದರ್ಯ ಗಣಪ ನಮ್ ನಿತಿನು ಮತ್ತೆ ಚಂದ್ರಪ್ರಭಾ. ಪಾಂಡೆ ಅವ್ರಿಬ್ರನ್ನ ಪಕ್ಕದಲ್ಲಿ ನಿಲ್ಸಿ ಪಾಂಡೆ. ಇಬ್ರಲ್ಲಿ ಯಾರು ತುಂಬಾ ಸುಂದರವಾಗಿ ಹುಡುಗಿ ತರಾನೇ ಕಾಣ್ತೀರಾ ಅನ್ನೋದಕ್ಕೆ ನಮ್ಮೆಲ್ಲರ ಕೈಲೂ ಒಂದು ಓಟ್ ಹಾಕ್ಸ್ತೀನಿ. ಓ ಖಂಡಿತ. ಓಕೆ ಮೇಡಮ್. ಓಕೆನಾ? ರೆಡಿ? ಈಗ ಒಂದೇ ಒಂದು ಹುಡುಗಿರ್ ತರ, ಈ ಶಿಲಾ ಬಾಲಿಕೆಯರು ಗೊತ್ತಾ, ಅವ್ರ ತರ ಒಂದ್ 4 ಪೋಸ್ ಮಾಡಿ ನಿಮಗೆ ಎಲ್ಲಾರು ಮಾರ್ಕ್ಸ್ ಕೊಡ್ತಾರೆ. ಮ್ಯೂಸಿಕ್. ಎರಡು ಕಣ್ಣಲ್ಲಿ ಒಟ್ಟಿಗೆ ಇಬ್ಬರನ್ನ ತುಂಬ್ಕೊಳಕ್ ಶಕ್ತಿ ನಮ್ಗಿಲ್ಲ, ಒಬ್ಬೊಬ್ಬರೇ ಮಾಡಿ ಆಯ್ತಾ. ಫಸ್ಟ್ ನಿತಿನ್ ನೀನ್ ಮಾಡಪ್ಪ. ಒಂದು ಸೌಂದರ್ಯವತಿಯ ಸೌಂದರ್ಯ ಅನುಭವಿಸಿದಿರಿ. ಈಗ ನನ್ ಹೃದಯ ಸ್ವಲ್ಪ ಗಟ್ಟಿ ಹಿಡ್ಕತೀನಿ ನಿಮಿಷ. ಕನ್ನಡದ ಏಕೈಕ ಶಿರಾಡಿ ಘಾಟ್ ಮ್ಯೂಸಿಕ್ ಕೊಡಕ್ಕಾಗ್ತಿಲ್ಲ ಅಂತ ಮ್ಯೂಸಿಕ್. ಈಗ ನೀವ್ ಒಬ್ರೇ ಹುಡುಗಿ ತರ ಪೋಸ್ ಮಾಡಕ್ ಆಗ್ತಾ ಇಲ್ಲ. ಹೌದು ಮೇಡಮ್. ಈಗ ನೀವಿಬ್ರು ಹೀರೋಯಿನ್ ತರ ಕಾಣ್ತಾ ಇದ್ದೀರಿ, ಒಬ್ಬೊಬ್ರೇ ಬರ್ಬೇಕು. ಹೀರೋ ಪಾಂಡೆ. ಸೂಪರ್ ಮೇಡಮ್, ಸೂಪರ್ ಸಕ್ಕತ್ತಾಗಿರುತ್ತೆ. 1 2 3 ಮ್ಯೂಸಿಕ್.
ಏ ಭಯ 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 ಕಡೆ ಹೇಳ್ತಿದ್ದೀರಪ್ಪ ನಿಮಿಷ ಕೈ ಎದುಂಬೇಡ ಸುಮ್ಮನಿರಪ್ಪ ನೀನು. ಈ ಸೌಂದರ್ಯ ಸಮರದಲ್ಲಿ ವಿನ್ ಆಗ್ತಾ ಇರೋದು ಆ ಸೌಂದರ್ಯವತಿ ಯಾರು? ಅಂಡೆ ನಿನ್ಗಂತೂ ಸರಿಯಾದ ಜೋಡಿ ಕಣ, ನನಗೆ ಸೂಪರ್ ಜೋಡಿ. ಅಯ್ಯಯ್ಯೋ ಏನ್ ಪಾಂಡೆ? ನಿಜವಾಗ್ಲೂ ಈ ಮಾತನ್ನ ಕೇಳಿ ನಾನು ಅಲ್ಲೋವಿರಾ ಗಿಡಕ್ಕೆ ನೇಣು ಹಾಕಬಿಡ್ತೀನಿ. ಸಖತ್ತಾಗಿತ್ತು. ಚಂದ್ರಪ್ರಭಾ ಮತ್ತೆ ನಿತಿನ್, ನಿಮ್ಮಿಬ್ಬರ ಪ್ರಯತ್ನ, ನಿಮ್ಮಿಬ್ಬರ ಡೆಡಿಕೇಶನ್ ಎಕ್ಸ್ಟ್ರಾರ್ಡಿನರಿ. ಚಂದ್ರಪ್ರಭಾ ಯಥಾ ಪ್ರಕಾರ ಅದು ಅಧ್ವಾನ ಚಂದ್ರಪ್ರಭಾ. ನೀನ್ ಒಂಚೂರು ವಾಯ್ಸ್ ಆದ್ರೂ ಚೇಂಜ್ ಮಾಡೋದಲ್ವಾ ಚಂದ್ರಪ್ರಭಾ? ಹುಡುಗಿ ತರ ಥ್ಯಾಂಕ್ಸ್ ಅಂತಾರಾದ್ರೂ ಹೇಳು. ಥ್ಯಾಂಕ್ಸ್ ತಾರಮ್ಮ, ಥ್ಯಾಂಕ್ಸ್ ತಾರಮ್ಮ. ನೆಕ್ಸ್ಟ್ ನಮ್ ಗೊಬ್ರ. ಹಾ ಮೇಡಮ್, ಸಖತ್ತಾಗಿ ಆಕ್ಟ್ ಮಾಡಿದೆ ಗೊಬ್ರ. ಥ್ಯಾಂಕ್ ಯು ಮೇಡಮ್. ಸೂಪರ್ ಆಗಿ ಆಕ್ಟ್ ಮಾಡಿದೆ. ನಿನ್ಗ ಬಂದಿದ್ ಫೋನ್ ಕಾಲ್ಗಳು ಥ್ಯಾಂಕ್ ಯು ಮೇಡಮ್. ಸಖತ್ತಾಗಿ ಆಕ್ಟ್ ಮಾಡಿದೆ. ನಿನ್ ಮ್ಯಾನರಿಸಮ್ ತುಂಬಾನೇ ಚೆನ್ನಾಗಿತ್ತಪ್ಪ. ನಮ್ಮ ಧನ್ರಾಜ್, ಕಾರ್ತಿಕ್, ನೀವಿಬ್ರು ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನ ಸಾಧು ಸರ್ ನೋಡಿ, ಕಷ್ಟನೇ ಅದು. ನಾನು ಎಷ್ಟೋ ಸಲ ಜಗ್ಗೇಶ್ ಅವ್ರ ಜೊತೆ ಸುಮಾರು ಸಿನಿಮಾಲಿ ಲೇಡಿ ಗೆಟಪ್ ಹಾಕಿದ್ದೀನಿ. ಅದನ್ನ ಹಾಕೊಂಡು ಒಂದು ಹೆಣ್ಣು ಥರ ಆ್ಯಕ್ಟ್ ಮಾಡೋದಿದೆಯಲ್ಲ, ಯಾವುದೇ ಗಂಡಸಿಗೂ ಸಾಧ್ಯ ಇಲ್ಲ ಅದು. ಇಲ್ಲಿ ಗಿಚ್ಚಿ ಗಿಲಿಗಿಲಿ ಶೋಲೆ ಎಲ್ಲರೂ ನಗ್ಸ್ಬೇಕು ಅಂತ ಅವರಿಬ್ರು ಈ ಗೆಟಪ್ನ ಅಷ್ಟು ಕಷ್ಟಪಟ್ಟು ಹಾಕೊಂಡ್ಬಂದಿದಾರಲ್ಲ, ಮತ್ತು ಅದೇ ಲೆವೆಲಲ್ಲಿ ಪರ್ಫಾರ್ಮ್ ಮಾಡಿದ್ರ. ಪರ್ಫಾರ್ಮೆನ್ಸ್ ಅಂತ ತೊಗೊಂಡ್ರೆ ಇಬ್ರು ಹೈಲೈಟ್ ಆಗ್ಬಿಟ್ಟು. ನಿಜವಾಗ್ಲಿ ಎಷ್ಟು ಚೆನ್ನಾಗಿತ್ತು. ನಮ್ಮ ಚಂದ್ರಪ್ರಭಾ ಬರ್ತಿದ್ದಂಗೆನೆ ಯಾರು ಅಂತ ಗೊತ್ತಾಗಿಲ್ಲ ನನಗೆ. ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ಸರ್. ನಿಜ ನನಗೆ ಗೊತ್ತಾಗಿಲ್ಲ. ಅವರು ಸೀರೆ ಉಟ್ಕೊಂಡಿರೋ ರೀತಿ, ಆ ಆಂಟಿ ಅನ್ನೋದು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ, ನಿತಿನ್ ನೀನ್ ಚಿಂದಿ ಉಡಾಯಿಸ್ಬಿಟ್ಟ. ಟೋಟಲ್ ಎಪಿಸೋಡೇ ನನಗೆ ಬಹಳ ಇಷ್ಟ ಆಯ್ತು. ನಕ್ಕು ಸಾಕಾಗಿತ್ತು ನನಗೆ. ಧನ್ರಾಜ್ ಸೂಪರ್. ಪ್ರತಿ ಸಲ ಧನ್ರಾಜ್ ಮುಖ ಹೆಣ್ಣಾಗಿ ನೋಡಿ 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 ಈ ಸಲ ಒಂದು ಚೇಂಜಸ್ ತಂದಿದ್ದಾರೆ. ಗಿಚ್ಚಿಗಿಲಿ ಎಲ್ಲರೂ ಎಲ್ಲಾ ತರ ಕ್ಯಾರೆಕ್ಟರ್ಸ್ನು ಮಾಡಬಲ್ರು ಅನ್ನೋದಕ್ಕೆ ಈ ಒಂದು ಎಪಿಸೋಡು ಸೂಪರ್ ಆಗಿತ್ತು. ಚಿಂದಿ ಉಡಾಯಿಸಿದ್ರ ನನಗಂತೂ ಗೋಲ್ಡನ್ ಬಜರ್ ಕೊಡಬೇಕು ಅಂತ ಮನ್ಸಲ್ಲಿ ಅನ್ಸಿದೆ. ಬರ್ಲಿ 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 ಬರ್ಲಿ. ಇವರಿಬ್ಬರ ಈ ಒಂದು ವೇಷ, ಇವರ ಆಕ್ಟಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಮಾಡ್ಕೊಂಡು ಹೋಗ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಊರ್ ಜಾತ್ರೆ ಅಂತಂದ್ಮೇಲೆ ಅಲ್ಲಿ ಕಂಪನಿ ನಾಟಕ ಅನ್ನೋದು ಇರ್ಲೇಬೇಕು. ಆದ್ರೆ ಇಲ್ಲಿ ಒಂದು ಜಾತ್ರೆಯಲ್ಲಿ ಕಂಪನಿ ನಾಟಕದ ಎಲ್ಲಾ ನಟರು ಕೈ ಕೊಟ್ಬಿಟ್ಯಾರೆ. ಯಾರು ಬರ್ಲಿ ಬಿಡ್ಲಿ, ನಮ್ಮೂರಲ್ಲಿ ನಾಟಕ ನಡಿಲೇಬೇಕು ಅಂತ ಅಲ್ಲಿರುವಂತ ಟೆಕ್ನಿಷಿಯನ್ಸ್ ಕಲಾವಿದರಾಗೋದ್ರೆ ಏನೇನೆಲ್ಲ ಅವಂತರ ಆಗುತ್ತೆ ಇದರ ತೋರಿಸದ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಈ ಒಂದು ಇಡೀ ಕಂಪನಿ ನಾಟಕದ ತಂಡ ಆನ್ ಸ್ಟೇಜ್. ಮಾನ್ಯ
ನಿಮ್ ಕಡೆಯವ್ರು ಬಂದಾರ? ಅಲ್ಲ ಅಲ್ಲ ಮಾತಾಡು. ನಮ್ ಕಡೆಯವ್ರಂದ್ರೆ ಅವ್ರಲ್ಲ ಮಟ ನಮ್ಮ ಅತ್ತಿ ಮಗಳು ಮಾನ್ಯ ಬಂದಾಳ ಮಾನ್ಯ ಮಾನ್ಯ ಇವತ್ತಿನ ದಿನ ಏನೋ ಈ ಚಡಿಹಳ್ಳಿಲಿ ಇಷ್ಟೊಂದು ಜನ ಸೇರಿದಿರಿ. ಮೈಕ್ ಚೆಕ್ ಟಿಕ್ಕ 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 ಸ್ವಲ್ಪ ಎಕ್ಕ ಕೊಡು ಏನ್ ನಾನ್ ಮಾಡ್ಲಿಲ್ಲ? ಸ್ವಲ್ಪ ಕೊಡು ಒಂದ್ 10 ನಿಮಿಷ ಇಟ್ಲ ಮಾಡೋ ಬರ್ತೀನಿ ನಾನು. ಮೈಕ್ ಚೆಕ್ ಏಯ್, ನಡ್ಯ. ತಿರ್ಗಿಸ್ ಇವತ್ತಿನ ದಿನ ನಾನು ಬೇವರ್ಸಿ ಹೇಳಿಪ್ಪ. ಇವತ್ತಿನ ದಿನ ನೀನು ಸೂಪರ್ ಮೇಂಟೈನ್ ಮಾಡ. ಏನ್ ಚಡಿಹಳ್ಳಿಲಿ ಇಷ್ಟೊಂದ್ ಜನ ಇವತ್ತು ಸೇರಿದಿರಿ. ಇವತ್ತೊಂದ್ ನಾಟಕ ಶುರು ಮಾಡ್ತಾ ಇದೀವಿ. ಈ ನಾಟಕ ಬರ್ದವ್ ನಾನೇ, ಡೈಲಾಗ್ಸ್ ಬರ್ದವ್ ನಾನೇ, ಆರ್ಟಿಸ್ಟ್ಗಳಿಗೆ ಆಕ್ಟಿಂಗ್ ಹೇಳ್ಕೊಟ್ಟಿದ್ದು ನಾನೇ. ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಶುರು ಆಗುತ್ತೆ ದ್ರೌಪದಿ ವಸ್ತ್ರಾಪರಣ. ಎಲ್ಲಿ ಶುರುವಾಗುತ್ತೆ ಮೇಷ್ಟ್ರೆ? ಏನಾಯ್ತು? ಎಲ್ಲ ನೀವೇ ಮಾಡಿದ್ದೆ ಅಂತ ಹೇಳ್ತೀರಂತ ನೀವೇ ಮಾಡ್ಲಿ ಅಂತ ಎಲ್ಲಾ ಕಲಾವಿದ್ರು ಹೋಗ್ಬಿಟ್ಟವ್ರೆ. ಟೆಕ್ನಿಷಿಯನ್ಸ್ ಏನ್ ಮಾಡ್ತಿದ್ದಾರೆ ಒಳಗಲ್ಲಿ? ಎಲ್ಲ ಅವ್ರೆ ಎಲ್ಲರಿಗೂ ಡೈಲಾಗ್ ಗೊತ್ತಲ್ಲ? ಎಲ್ಲ 10 ಸಲ ನೋಡವ್ರ ನಾಟಕನ. ಕೆಲಸ ಮಾಡು, ಎಲ್ಲರಿಗೂ ಕಾಸ್ಟ್ಯೂಮ್ ಹಾಕ್ತೀನಿ, ನಾನು ಬರ್ತೀನಿ. ನಾವ ಬರ್ತೀನಿ, ಮೇಷ್ಟ್ರೆ ಹೋಗ್ ಹಾಕ್ತು ಬರ್ತೀನಿ. ಮಾನ್ಯ ನಾನು ಬರ್ತೀನಿ. ಹೋಗಲ್ಲ ಕಣಪ್ಪ, ಎಲ್ಲ ನೋಡ್ಬೋದು, ದ್ರೌಪದಿ ಚಂದ್ರಪ್ರಭಾ ಅಂತ ಮಾತ್ರ ಹೇಳ್ಬೇಡ. ಇವತ್ತಿನ ದಿನ ಈ ಚಡಿಹಳ್ಳಿಲಿ ಇಷ್ಟೊಂದ್ ಜನ ಸೇರಿದಿರಿ. ಇನ್ನೇ ನಾಟಕ ಶುರು ಆಗ್ಬೇಕಾಗಿತ್ತು, ಕಲಾವಿದ್ರು ಕೈ ಕೊಟ್ಬಿಟ್ಟಿದ್ದಾರೆ. ಹಂಗಾಗಿ ನಾನು ಬೇರೆ ಕಲಾವಿದ್ರನ್ನ ರೆಡಿ ಮಾಡಿದ್ದೀನಿ. ಆ ಕಲಾವಿದ್ರು ಹೇಳೋ ಡೈಲಾಗು ನಂದಲ್ಲ, ಆದ್ರೆ ಸ್ಕ್ರಿಪ್ಟ್ ಮಾತ್ರ ನಂದು. ಇನ್ನೇನ್ ಶುರುವಾಗುತ್ತೆ ದ್ರೌಪದಿ ವಸ್ತ್ರಾಪರಣ. ಮಹಾರಾಜ ದುಷ್ಟಾಷ್ಟ. ಬಹಳ ಚೆನ್ನಾಗಿ ಹೇಳಿದಮ್ಮ. ದುಷ್ಟಾಷ್ಟ ಅಲ್ಲ, ಧೃತರಾಷ್ಟ್ರ. ಮಹಾರಾಜ ಧೃತರಾಷ್ಟ್ರ, ಯಾಕೆ ನಿಮ್ಮ ಮುಖದಲ್ಲಿ ಮಂದಹಾಸನೆ ಕಾಣುತ್ತಿಲ್ಲ? ಏನು, ನಮ್ಮ ಮುಖದಲ್ಲಿ ಮಂದಹಾಸ ಕಾಣುತ್ತಿಲ್ಲವೇ? ನಿಮಗೆ ಕಣ್ಣೆ ಕಾಣಲ್ವಲ್ಲ, ಇದು ಹೆಂಗೆ ಗೊತ್ತಾಯ್ತು? ಮಹಾರಾಜ, ಮುಖದಲ್ಲಿ ಕಣ್ಣು ಕಾಣುತ್ತಿರದೆ ಮಹಾರಾಜ, ಮುಖದಲ್ಲಿ ಕಣ್ಣು ಕಾಣದೇ ಇರಬಹುದು, ಆದ್ರೆ ನನ್ನ ಮನಸ್ಸಿನ ಕಣ್ಣು ಕಾಣುತ್ತಿದೆ ಮಹಾರಾಜ. ಅಪೂರ್ವ, ಅನಂತ, ಅದ್ಭುತ. ಆದರೆ ಇವತ್ತು ಒಂದು ಸಂದಿಗ್ಧ ಪರಿಸ್ಥಿತಿಗೆ ನಾವು ತಗಲಾಕೊಂಡಿದ್ದೇವೆ. ನಮ್ಮ ಮಕ್ಕಳಾದ ದುರ್ಯೋಧನ, ಸುಯೋಧನ, ದುಶಾಸನ ಅವರನ್ನು ಕರೆಸಿ. ಮಕ್ಕಳೇ, ದುರ್ಯೋಧನ ಬರ್ಲಿ. ಹೇಗೆ ಹೇಳಿ ಮೇಸ್ಟ್ರೆ, ಏಕೆ ನನ್ಗಾರ ಹೇಳಕ್ ಬಿಡು, ಇಲ್ಲ ನೀನಾರ ಹೇಳು. ಬಲ್ಲರೆ ಮೆರೆವೆ ಸುಖದಿ ಈ ಧರೆಯಳು ಭಲ್ಲರೆ ಬಹು ಸಾಹಸದಿಂದಲ್ಲಿ ಭಲ್ಲರೆ ಮೆರೆವೆ ಸುಖದಿ ಭೀಷ್ಮ ದ್ರೋಣ ರವಿಸುತ ನಿಮ್ಮ ಸಂಗಲ್ಲ ಕಂದ ಪದ್ಯ ಬಲರೆ ಮೆರೆವೆ ಸುಖದಿ ಭೀಷ್ಮ ದ್ರೋಣ ರವಿಸುತ ಕರ್ಣ ಅವರೇ ಗಂಗೆ ದಾಡ್ಕೋದೋಣ ಬಲರೆ ಮೆರವೆ ಸುಖದಿ ಧರೆಯಳು ಬಲರೆ ಮೆರವೆ ಸುಖದಿ ಅಣ್ಣ ನಾಗರಾಜ. ನಾಗರಾಜ ಅಲ್ಲ ಕಣದು, ಅಗ್ರಜ. ಸಾರಿ. ಅಣ್ಣ ಅಗ್ರಜ, ತಮ್ಮ ದುರ್ವಾಸನೆ. ದುಶ್ಯಾಸನ. ಮೇಷ್ಟ್ರೆ, ನಾನು ಹೇಳಿದ್ದು ಇಲ್ಲಿ ದುರ್ವಾಸನೆ, ಅಲ್ಲೇ ಬಂದು ಮಾತಾಡ್ತೀನಿ ಅಂತ. ದುಶ್ಯಾಸನ, ಅಣ್ಣ ಈ ದಿನ ನಮ್ಮನ್ನು ಇಲ್ಲಿಗೆ ಕರೆದ ಉದ್ದೇಶ ಡ್ಯಾಡಿ ಕರೆದಿರೋ ಡ್ಯಾಡಿ. ಅಪ್ಪಯ್ಯ ರೆಕ್ಕೆಯ ಕುದುರೆ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ. ಕಂದ ಪದ್ಯ ಸಿನಿಮಾ ಸಾಂಗ್ ಅಲ್ಲ. ಅಪ್ಪ ಅಪ್ಪ ಕರೆಸಿದ ಉದ್ದೇಶ
ಅಣ್ಣ ನಮ್ ಟಗರು ಬತ್ತವಸಿ ನೋಡೋಣ. ಯಾವ್ದೋ ಮರಿ ಹಿಂದೆ ಹೋಗಿರ್ಬೇಕು ಓಲಾತಗೆ. ಪಿತಾಶ್ರೀ, ಈ ದಿನ ನಮ್ಮನ್ನು ಈ ರಾಜಸಭೆಗೆ ಕರೆದ ಉದ್ದೇಶ ನಮ್ಮ ರಾಜ್ಯ ಕತ್ರಿಗುಪ್ಪೆಯನ್ನು ಡಿವೈಡ್ ಮಾಡುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಒದಗಿ ಬಂದಿದೆ. ಇದಕ್ಕಾಗಿ ಪಾಂಡವರು ಈ ರಾಜ್ಯವನ್ನು ಸಮಪಾಲು ಮಾಡಬೇಕೆಂದು ವಿನಂತಿಸಿಕೊಂಡಿದ್ದಾರೆ. ನನ್ನ ಬಲಗೈ ಮುಷ್ಟಿಯಿಂದ ಮದ್ದಾನೆಯ ತಲೆ ಸೀಳಿದವನಿಗೆ ಏನನ್ನುವನು? ರಾಜ್ಯವನ್ನು ಸಮಪಾಲು ಕೊಡಬೇಕೆಂದು ವಿನಂತಿಸಿಕೊಂಡಿದ್ದಾನೆ. ಹೆಂಗ್ ಕೊಡನ? ಇದನ್ನ ತೀರ್ಮಾನ ಮಾಡಕ್ಕೆ ಒಬ್ಬ ಬೇಕಾಗಿದ್ದಾನೆ ಅಣ್ಣ. ಯಾರು? ಈಗಲೇ ಬರೆ ಮಾಡಿ. ಯಾರು ನಮ್ಮ ಸರ್? ಸಿಕ್ಕಂಡಿ. ಸಿಕ್ಕಂಡಿ ಅಲ್ಲ ಕಣ. ಶಕುನಿ. ಒಂದ್ ನಿಮಿಷ ಇದ್ಯಾಕೆ? ಯಾಕೆ ಸಾಯಿಕುಮಾರ್ ಯಾಕೆ? ಅಲ್ಲ ಸಾಯಿ ಕುಮಾರ್ ಅವ್ರು ಶಕುನಿ ಪತ್ರ ಮಾಡಿದ್ರೆ ಹಿಂಗ ಮಾಡೋದು ಬೇಡವಾ? ನಿಂಗೆ ಇಷ್ಟ ಆಗ್ಲಿಲ್ವಾ? ಬೇಡ. ಈಗ ನೋಡ್ಕೋ. ನೋಡಿಪ ನೀನು ದುಶ್ಯಾಸನ ಮಾಡ್ತಾ ಇದೀಯಲ್ಲ, ಚೆನ್ನಾಗ್ ಮಾಡ್ತಾ ಇದೀಯ. ಅಲ್ಲೂ ಬೆಳಗಾನ ಒಬ್ಬ ಗಡ್ಡ ಹಾಕ ಕೂತವನ್, ಅವನಿಗೆ ಕರ್ಸ್ತೀನಿ. ಹೌದಾ? ಉರಿಯುತ್ತಿರುವ ಜ್ವಾಲಾಮುಖಿಗೆ ತುಪ್ಪವನ್ನು ಸುರಿದು ನನ್ನೀ ಕುರುವಂಶವನ್ನು ಮುನ್ನಡೆಸುತ್ತಿರುವ ಮಾವ ಶಕುನಿ. ಹೃದಯದಿ ದೇಶದ ಜ್ವಾಲೆ ಉದಯಿಸು ಬರುತ್ತದೆ. ಕಂದ ಪದ್ಯ ಹೇಳ್ರು ಸಿನಿಮಾ ಸಾ ಎಂದರೆ ಸಕಲೇಶಪುರ, ಕು ಎಂದರೆ ಕುರಂಪುರ, ಈ ಎಂದರೆ ನಿಲ್ದಾಣ. ಈ ಶಕುನಿಯನ್ನು ಕರೆಸಿದ ಕಾರಣ ಏನಿಲ್ಲ, ಸುಮ್ನೆ ಸೈಡ್ ವಿಂಗ್ ಅಲ್ಲಿ ನಿಂತಿದೆಯಲ್ಲ, ಬಂದು ಹೋಗ್ಲಿ ಅಂತ. ಏನಂತ ಮಾತನಾಡುತ್ತಿದ್ದೀಯ ಮಾವ? ಆ ಪಾಂಡವರಿಗೆ ನಮ್ಮ ಅರ್ಥ ರಾಜ್ಯವನ್ನು ಬರೆದು ಕೊಡಬೇಕಂತೆ. ಏನು ಅರ್ಧ ರಾಜ್ಯವನ್ನು ಬರೆದು ಕೊಡಬೇಕಂತ? ಇಲ್ಲ, ಡೈಲಾಗ್ ಪ್ರಮಾಣ ಮಾಡ್ತಾನೆ. ಚಿಕಂಡಿ ಕೊಡ್ರಿ ಸಿಗಂಡಿ ಬೇಡ, ಮಾಡ್ತೀನಿ ಸಿಗಂಡಿ ಬೇಡ, ಇದ್ದ ಶಕುನಿ ಮಾಡ್ತೀನಿ. ಇಲ್ಲ, ಅರ್ಧ ರಾಜ್ಯವನ್ನು ಕೊಡುವುದಿಲ್ಲ. ನೀ ಕುರುವಂಶದ 101 ಜನರಿಗೆ ನಾನು ಬೇಕಾದ್ರೆ 100 ಭಾಗವನ್ನು ಮಾಡಿ ಕೊಡ್ತೇನೆ. ನೀರ್ ಹಾಕ ಒಂಚೂರ. ಹೊಸಿ ನೀರಕ್ಕೋ. ನಿಂಬೆಣ್ಣೆ ಜಾರ್ಲ ಚೊಂಬ್ ಕೊಟ್ಬಿಟ್ಟು ಹೋದ್ರು. ತೊಳಿ ಹೆಂಗಿದ್ರೆ ಹೆಂಗ್ ಚೆನ್ನಾಗಿ ತೊಳಿತಾ ಇದೆ. ಮ್ಯಾನೇಜರ್ ನಮ್ ಕಡ್ರಲ್ಲ ಕರಿಲ್ಲ ಮಾವ, ಈಗ ಏನು 101 ಜನಕ್ಕೆ ಆಸ್ತಿಯನ್ನು 100 ಭಾಗ ಮಾಡಲೇಬೇಕಾ? ಮಾಡಬಾರದು. ಬರಲಿ, ಕುಂತಿ ಬರಲಿ. ಕುಂತಿ ಬರ್ಲಿ. ನಿಲ್ಲಿಸಿ. ಇಪ್ಪಟ್ಟಿ ಗದೆ ಬಿದೋಗ್ಬಿಟ್ಟು ನಿಲ್ಸಿ ಅಂದ್ರೆ ಹೆಂಗೆ ಸಪೋರ್ಟ್ ಮಾಡು ಹೊಸಿ. ನಿಲ್ಲಿಸಿದ್ದೇವೆ, ಹೇಳು ಕುಂತಿ. ನಾನು ಹೇಳಿದ್ದು ನಿಮ್ಮ ಮಾತನ್ನು ನಿಲ್ಲಿಸಿ ಎಂದು. ಎಷ್ಟ್ ಸತಿ ನಿಲ್ಸಕ್ಕದ ಹೇಳು ಅತ್ತಗೆ. ಕಂದ ಕೌರವೇಶ್ವರ. ಅವನಿಲ್ಲ ಇವತ್ತು. ದುಶ್ಯಾಸನ, ದುರ್ಯೋಧನ ಅಷ್ಟೇ. ಕೌರವೇಶ್ವರ ಅಂದ್ರೆ ನೀನೇ ದುರ್ಯೋಧನ. ಕೌರವೇಶ್ವರ 2 ಪಾತ್ರ ಚೆನ್ನಾಗಿ ಕಂದ ಸುಯೋಧನ. 2 ಮಾಡೋದೇ ಹೆಚ್ಚು, ಇನ್ನೊಬ್ಬನ್ ಕರೀತಾಳೆ. ಆ ಅಮ್ಮನ್ ಯಾಕೆ ಎದುರಿಸ್ತೀಯ? ಸುಯೋಧನ ಅಂದ್ರೆ ನೀನೇ. ಹೋಗಮ್ಮ. ಆಗಲ್ಲ. ಯಾಕೆ? ಕೊಡ ಒಂದ್ ಪೇಮೆಂಟ್ ಗೆ ಕೌರವ ಮಾಡು, ದುರ್ಯೋಧನ ಮಾಡು, ಆಮೇಲೆ ಕೌರವೇಶ್ವರ ಮಾಡು. ಆಗಲ್ಲ ಕಣೋ. ಕುತ್ಕರ್ಲ ನಾ ಮಾಡ್ತೀನಿ. ಕುಂತಿ ಕುಂತವಳೆ ಕಣ್ ಹೇಳ ಮರ್ಯಾದೆಗೆ. ಗದೆ ತಗೊಂಡ್ ಹಾಕ್ಬಿಡ್ತೀನಿ. ನಾನು ಕುಂತಿ ಅಮ್ಮನ್ ಮಾತಾಡ್ತಾ ಇರೋದು. ಮಾತಾಡಮ್ಮ. ಕಂದ ದುರ್ಯೋಧನ, ನನ್ನ ಮಕ್ಕಳಿಗೆ ಸಲ್ಲಬೇಕಾದ ಆಸ್ತಿಯನ್ನು ಈಗಲೇ ಪಾಲು ಮಾಡು ಕಂದ.
ಆ ಅಮ್ಮನ್ ಎದಕ್ಕೆ ಹೋಗಮ್ಮ ನೀನು, ಹೋಗಮ್ಮ. ಮೇಷ್ಟ್ರೆ ಹಾ, ಹೋಗ್. ಏನಕ್ಕೆ ಎದುರಿಸ್ತಾ ಇದ್ರಿ ಡೈಲಾಗ್ ಹೇಳ್ತಾ ಇರೋದು ಫೋರ್ಸ್ ಅಲ್ಲಿ. ಅವಳು ಪಾಲು ಅಂದ್ರೆ ಆಸ್ತಿ ಪಾಲು ಕೇಳ್ತಾ ಇಲ್ಲ ಮತ್ತೆ? ಹಾಲ್ ಕೇಳ್ತಾ ಇರೋದು ಮಕ್ಕಳಿಗೆ. ನಮ್ಮ ಕೊಟೆಗೆಗೆ ಹೋಗಿ ಹಸುವಿನಲ್ಲಿ ಕರೆದುಕೊಂಡು 3 ಲೀಟರ್ ಹಾಲು ಕುಡಿರಿ ಹೋಗಿ. ದೊಡ್ಡಗದೆ ಹೋಗು, ತಲೆ ಕೆಡ್ಸ್ಕೊಬೇಡ. ಗೌರವೇಶ್ವರ, ನನ್ನ ಮಕ್ಕಳು ಪಾಂಡವರಿಗೆ ಈಗಲೇ ಕತ್ರಗುಪ್ಪೆ ರಾಜ್ಯದಲ್ಲಿ ಶೇರ್ ಸಿಗಬೇಕು. ಹಂಗೆ ಶೇರು ಕಮೆಂಟು ಲೈಕ್ ಎಲ್ಲ ಕೇಳ್ಬಿಡು. ಶೇರು, ತಲೆಗಳು ಸರಿಯಾಗಿ. ಈಗಲೇ ನನ್ನ ಮಕ್ಕಳಿಗೆ ರಾಜ್ಯ ಸಿಗಬೇಕು. ಕೊಡು ಸುಯೋಧನ, ಕೊಡು. ನನ್ನ ಮಕ್ಕಳು ಪಾಂಡವರಾದ ಧರ್ಮರಾಯ, ಭೀಮ, ಅರ್ಜುನ, ನಕಲ, ಸಹದೇವ, ಬನ್ನಿ. ಈ ಪಾಂಡವ್ರ ಕಂಡ್ರು ಪ್ಯಾಂಟ್ ಹಾಕೊಂಬಂದಿದ್ಯಲ್ಲ, ಇದು ನಮ್ಮ ಮನೆ ಕೊಡ್ಸಿದ್ದು, ಇವತ್ತು ನೋಡ್ಕೊಂಬ ಅಲ್ಲೋ. ಅವ್ನ್ ಬಾಳ ಮಾತಾಡ್ತಿದ್ದಾನೆ. ಅವ್ನಿಗೆ ಶಿಖಂಡಿ ಕೊಡ್ರಿ ಅವ್ನಿಗೆ ಹೇಳ್ತೀನಿ. ಚಿಕ್ಕಂಡಿ ಬಿಡ್ರಿ, ಸಕ್ಕುರಿ ಮಾಡ್ತೀನಿ. ಯಾರು ನೀನ? ಸಕ್ಕುರಿ ಸಕ್ಕುರಿ. ಒಳ್ಳೆ ನಮ್ಮನೆ ನಾಯಿ ಕುನ್ನಿದ್ದಂಗ ಅವನೇ. ಮಗನೇ, ವಾ ನನ್ನ ಕಂದ ವಾ ದುರ್ಯೋಧನ. ಅಲ್ಲ ಕಣಮ್ಮ, ಧರ್ಮರಾಯ ಅವ್ನು. ಇವಳು ಯಾಕೋ ನಮ್ಮ ತೋಳೆ ಅನ್ಸ್ತದೆ ಕಣ. ಮಗನೇ, ವಾ ಧರ್ಮರಾಯ, ವಾ ನಿಮಗೆ ಸಲ್ಲಬೇಕಾದ ಆಸ್ತಿಯನ್ನು ನಿಮ್ಮ ಸಹೋದರರ ಬಳಿ ನೀನೇ ಕೇಳು ಕಂದ. ಹೇಳ್ತೀನಿ ತಪ್ಪ, ಅಲ್ಲಿ ನಿಂತ್ಕರ ಕಂಡ್ರ ಅವರು. ಯಮಧರ್ಮರಾಯರಿಗೆ ಪ್ರಣಾಮಗಳು. ಅವ್ನು ಯಮಧರ್ಮರಾಯ ಅಲ್ಲ ಕಣ, ಧರ್ಮರಾಯ. ಧರ್ಮರಾಯನಿಗೆ ನಮಸ್ಕಾರ. ನಿಮಗೂ ಪ್ರಣಾಮಗಳು. ಪ್ರಣಾಮರು. ಗೌರವೇಶ್ವರ, ನಮಗೆ ಸಲ್ಲಬೇಕಾದ ಅರ್ಥ ರಾಜ್ಯವನ್ನು ನ್ಯಾಯಯುತವಾಗಿ ಕೊಡಬೇಕಾಗಿ ನಾನಿಲ್ಲಿ ಸಮ್ಮತಿಸಿ ಕೇಳುವೆ. ಇಲ್ಲ ಇಲ್ಲ, ಆಗೋದಿಲ್ಲ. ನಮ್ಮ ರಾಜ್ಯವ ನಿನಗೆ ಎಂದು ಕೊಡಕ್ಕಿಲ್ಲ, ನಾವು ಕೊಡಕ್ಕಿಲ್ಲ. ಪದ್ಯ ಸಿಂಹ ಸಾಂಗಲ್ಲ, ಕಂಡ ಪದ್ಯ ಹೇಳ್ರಿ. ಕೊಡುವುದಿಲ್ಲವೋ ರಾಜ್ಯವ, ಅಥವಾ ನಿನಗೆ ನಾವು ಕೊಡುವುದಿಲ್ಲವೋ ರಾಜ್ಯವ, ಆದರೆ ಗೆದ್ದು ಬಾರೋ ನೀ ರಾಜ್ಯವ. ನಿಂದ ಈಗಲ ಡೈಲಾಗು ಪಂಚ್ ಮೇಲೆ ಪಂಚು, 2 ಪೇರ್ ಅವೆಲ್ಲ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಿನಗೆ ಸಲ್ಲಬೇಕಾದ ಅರ್ಧ ರಾಜ್ಯ ಸಲ್ಲಬೇಕೆಂದರೆ ನಮ್ಮೊಂದಿಗೆ ಆಟವಾಡಿ ಗೆಲ್ಲು. ಯಾವ ಆಟ?
ಕ್ರಿಕೆಟ್ ಆಡೋಣ ನಮಗ್ ಬರಂಗಿಲ್ಲ ಪಗಡೆ ಆಡೋಣ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಚೆಸ್ ನಮ್ಗೆ ಬರಲ್ಲಪ್ಪ. ಹಾಕಿ ನಿಮ್ಗೆ ಯಾವ ಆಟ ಆಡಿದ್ರೆ ಚೆನ್ನಾಗಿ ಗೆಲ್ತೀರ? ಲೂಡೋ, ಲೂಡೋ, ಲೂಡೋ. ಅದನ್ನೇ ಆಡೋಣ. ಸರಿ ಲೂಡೋ. ಬೋರ್ಡ್ ತಗೋಬಲ್ಲ. ನನ್ ಕೈಲಾಗಲ್ಲ, ನೀನು ನೀನಾರ ತಗೋಬ. ಹೋಗಿ ನೀತಪ್ಪ. ನಾನ್ ನಿಮ್ಮಿಬ್ರು ಮಹಾಕಂದ್ರಲ್ಲ ಹಾಳ್ತಾರ ನೋಡ್ತಿರಲ್ಲ. ನಾನೇ ತಗೊಂಡ್ಬರ್ತೇನೆ, ನಂಗೊಂದು ಎಕ್ಸ್ಟ್ರಾ ಡೈಲಾಗ್ ಸಿಗುತ್ತೆ. ಜನ ಇದ್ದಾರೆ ಕಣ. ಲೂಡೋ ಆಡ್ತೀನಿ ಅಂತ ದೊಡ್ಡದಾಗ ಬಂದಲ್ಲ, ಹೆಂಗ್ ಆಡುವುದು ಗೊತ್ತೇ? ಮೊದ್ಲು ಹತ್ರ ಬರ್ಬೇಕು, ಮೊದ್ಲು ನೋಡ್ಬೇಕು, ನೋಡಾದ್ಮೇಲೆ ಕೈಗೆ ತಗೊಂಡು ಇದನ್ನ ಹಿಂಗೆ ಬಿಡಬೇಕು, ಆಮೇಲೆ ಅತ್ತಗೆ ಬಿಡ್ಬೇಕು. ಚಂದ್ರಪ್ರಭಾ ಕೊನೆಗೂ ಪೌರಾಣಿಕದಲ್ಲಿ ಡಬಲ್ ಮೀನಿಂಗ್ ಹಾಕಿ ಸತ್ತೆ ಪಡಿತಾರೆ ಹೊರಗಡೆ ಹೋದ್ರು. ಕುಳಿತುಕೋ, ನಿನ್ನ ಬಡಿ ಹಳ ಇಳಲು ಏನಿದೆ? ನಂದೊಂದು ಕಾರು. ಬ್ಯಾಡ, ಅದು ಸುಸ್ಮುಂದು. ಹಂಗಾರೆ ಸುಸ್ಮನೆ ಇಡ್ತೀನಿ. ನಾಟಕ ಡೈಲಾಗ್ ಬೇರೆದೆಲ್ಲ ಹೇಳ್ತಾ ಇದ್ರಲ್ಲ. ಇಡ್ಲಿ ನೀನ್ 10 ಇಡು. ಅಲ್ಲ 10 ಇಡು, 10 ರೂಪಾಯಿ. ನಂದೊಂದು 10 ಅಣ್ಣ. ನಂದೊಂದು 500 ಇರ್ಲಿ, ಯಾರಿಗೆ ಹೇಳ್ಬೇಡ. ಇವನೇ ನಿಮ್ ಕಡೆ ಯಾರು ಆಡ್ತಾ ಇದಾರೋ? ಇಲ್ಲಿ ದೊಡ್ಡಣ್ಣ ನಾನೇ ಆಡುತ್ತೇನೆ. ಈ ಸೀನ್ ತುಂಬಾ ಇಂಪಾರ್ಟೆಂಟ್, ಚೆನ್ನಾಗಿ ಮಾಡ್ಬೇಕು ಈ ಸೀನ್. 2 ನಿಮಿಷ ಹಿಂಗ್ ಹೋಗಿ ಬರ್ತೀನಿ. ಮೇಚೆ ಹೆಂಗ್ ಆಡ್ತೀವಿ ನೋಡಿ. ಈಗ ನಮ್ ಕಡೆ ನಮ್ಮ ಮಾವ ಆಡ್ತಾನೆ. ಆಡಂಗಿದ್ರೆ ಸೀರಿಯಸ್ ಆಗಿ ಆಡ್, ನಗಬೇಡ. ನಾನೇ ಮಾಡು. ಎಲ್ಲ ಬಿಚ್ಚಿಡ್ರಲ್ಲ. ನಮ್ದು ಕಾರ್ ಇಟ್ಟಿವ್, ನಿಮ್ದು 2 ಕಿರೀಟನ ರೆಡಿ. ಇಕ್ಕೋ ಕೊಳ್ಳ. ನಿಂದು ಇಕ್ಕ, ನಿಂದಿಕ್ಕು. ನನ್ನದು ಇಡಲೆ. ನಿಂದು ಇಡ. ನಿಮ್ ಅಷ್ಟು ಜನಕ್ಕೂ ನಂದೊಂದು ಗದೆ ಕಳ. ಧರ್ಮರಾಯ ದಾಳವನ್ನು ಉಳಿಸಿವೆ ಈಗ. ಎಷ್ಟು ಬೀಳ್ತು? ಅರ್ಶಿನ ಕಲರ್ 1 2 3 4 5 ಯಾರಿಗೆ ಹೇಳ್ಬೇಡ. 1,000 ನಂದೊಂದಿರ್ಲಿ ಈ ಕಡೆಗೆ. ನಮ್ ಕಡೆ 1,000. ಆಯ್ತಾಯ್ತು. ನಂದು ಆರ್ಬಿಡ್ತು. ಆರ್ ಬೀಳ್ತು. ನಾನು ಅದನ್ನ ಹೇಳ್ತು, 6 ಬೀಳ್ತು ಅಂತ. ಅಪ್ಪ ಆಚುಗ್ ಬತ್ತು. ಈಗ ನಿನ್ನ ಬಡಿ ಇಡಲು ಏನಿದೆ? ನನ್ನ ಬಡಿ ಇಳಲು ಏನೂ ಇಲ್ಲವಲ್ಲ. ನನ್ನನ್ನು ಇಟ್ಬಿಡಿ. ಮನೇಲಿ ಹಂಗೆ ಆಡ್ತೀವಿ, ಇಲ್ಲೂ ಹಂಗೆ ಆಡ್ತೀವಿ. ತೆಗೆದು ಮಗ ಕೂತ್ಬಿಡ್ತೀವಿ. ನನ್ನ ಅವನ ಹಾಕ್ಲೈತಾನು. ಮನೇಲಿ ನಿನ್ನ ಹೆಂಡತಿ, ಇಲ್ಲಿ ನಮ್ಮ 6 ಜನಕ್ಕೂ ಹೆಂಡತಿ ಸುಮ್ಕೂರ ಇದಕ್ಕೆ. 5 ಜನಕ್ಕೆ ಅದೇ 5 ಜನಕ್ಕೆ ರಾಘು ಸೇರ್ಸ್ಕೊಬೋದು. ನನ್ನ ಹೆಂಡ್ತಿನ ನೀವ್ ಆಡ ಇಟ್ಟು ನಾನೇ ಪಗಡೆ ಹೆಂಗ್ಲ ಬಿಡೋಣ? ಬಿಡು. ಏನಾಗಲ್ಲ ಬಿಡು, ಆಮೇಲೆ ನೋಡ್ತಾನೆ. ಹೆಂಗಿರಿ ಗೆಲ್ತೀವಲ್ವಾ? ಬಿಡು 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 ಬಿಡು. ಅಳಿಮಯ್ಯ, ದ್ರೌಪದಿ ನಿಮ್ಮ ವಶವಾಗಿದ್ದಾಳೆ. ಈಗ 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 ನಂದು ಅಂದ್ರೆ ಆಟ. ಈಗ ಏನ್ ಹೇಳು? ಈಗೇನಿಲ್ಲ, ದ್ರೌಪದಿ ವಸ್ತ್ರಾಭರಣ. ನೀನು ದುರ್ಯೋಧನ ಮಾಡು, ದುಶ್ಯಾಸನ ನಾನ್ ಮಾಡ್ತೀನಿ. ನಾನೇ ಮಾಡೋದು ಈಗ. ಮೇಲೆ ನಾಟಕ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಹೊಟ್ಟೆಗೆ ಅನ್ನ ತಿಂತೀರಾ? ಏನ್ ತಿಂತೀರಿ ನೀವೆಲ್ಲ? ಮುದ್ದೆ ತಿಂದ ಮುಚ್ಕೊಂಡ್ ಕೂತ್ಕೊಳ್ಳಲ್ಲ. ಡೈಲಾಗ್ಸ್ ಎಲ್ಲ ಬರುತ್ತೆ, ನಾಟಕ ಎಲ್ಲ ಚೆನ್ನಾಗಿ ಮಾಡ್ತೀನಿ ಅಂದ್ರಲ್ಲಿ. ಮಾಡುದಲ್ಲ ಮಾನ ಮರ್ಯಾದೆ ಎಲ್ಲ ಕಳೆದಿಟ್ರಿ ನೀವು. ನಂದು ಬರೀ ಬಣ್ಣ ಹಚ್ಚಿ ವೇಷ ಹಾಕಿದ್ರೆ ಕಲಾವಿದರಾಗಲ್ಲ. ಕಲಾವಿದರಾಗಕ್ಕೂ ಯೋಗ್ಯತೆ ಬೇಕು. ನಿಮಗೆ ಆ ಯೋಗ್ಯತೆನೇ ಇಲ್ಲ. ಎಲ್ಲ ಪಿಚ್ಚ ಇದೆಯಲ್ಲೇ ಎಲ್ಲ ತೆಗಿ. ಇನ್ ಯಾವತ್ತಂಗ್ ಮಾಡಲ್ಲ ಮಿಸ್ಟರ್. ಕೊನೆದ ಫಸ್ಟ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಪ್ಲೀಸ್ ನಿಮ್ ಕಾಲ್ ಮುಗಿತೀನಿ. ಪ್ಲೀಸ್ ಒಂದೇ ಒಂದ್ಸರಿ. ಓಕೆ, ರೆಡಿನಾ? ಅಣ್ಣ ನಾಗರಾಜ, ದುಸ್ಮಾಸ್ನ ನಿಜವಾಗ್ಲೂ ಇವತ್ತೇನು
ಮಾತಾಡಕ್ಕೆ ಬಿಡಲ್ಲ ಇವರು. ಜಡ್ಜಸ್ ನ ಏನಾದ್ರು ಕೇಳೋಣ. ದಯವಿಟ್ಟು ಬರ್ತೀರಾ ಎಲ್ಲರೂ? ಬನ್ರಿ. ಒಟ್ಟಲ್ಲಿ ಹೊಟ್ಟೆ ಹುಣ್ಣಾಗಟ್ಟು ಗ್ಯಾಲರಿ ಕೂತ್ಕೊಂಡು ನಾನಂತೂ ನಕ್ಕಿದಿರಿ. ನಮ್ಮ ಜಡ್ಜಸ್ ಏನ್ ಕತೆ ಅಂತ ಕೇಳೋಣ. ಶ್ರುತಿ ಮೇಡಮ್, ಆರ್ ಯು ಓಕೆ? ಎಸ್ ಪೈನ್ ಸ್ವಲ್ಪ ಇದೆಯಾ? ಏನ್ ಹೇಳಕ್ ಇಷ್ಟಪಡ್ತೀನಿ? ಎಲ್ಲ ಪ್ರಯತ್ನಗಳಲ್ಲಿ ಗೆಲ್ತಾನೆ ಬಂದಿದೆ ನಮ್ ಗಿಲಿಗಿಲಿಯ ಕಲಾವಿದ್ರು. ರಂಗಭೂಮಿಗೂ ನನಗೂ ಅತ್ಯಂತ ಹತ್ತಿರವಾದಂತ ನಂಟು. ನಾನು ಹುಟ್ಟಿ ಬೆಳೆದಿದ್ದೆ ರಂಗಭೂಮಿಯಲ್ಲಿ, ನನ್ನ ತಂದೆ ತಾಯಿ ಬೆಳೆದಿದ್ದೆ ರಂಗಭೂಮಿಯಲ್ಲಿ. ಆ ಗುಬ್ಬಿ ಕಂಪನಿಯ ನಾಟಕಗಳನ್ನ ಇವತ್ತಿಗೂ ನನ್ನ ತಂದೆ ನನ್ನ ಕಣ್ಣು ಕಟ್ಟದ ಹಾಗೆ ನಾಟಕದಲ್ಲಿ ನಡೆದಂತ ಹಲವಾರು ಪ್ರಸಂಗಗಳನ್ನ ಹೇಳ್ತಾನೆ ಇರ್ತಾರೆ. ಇವತ್ತು ಆ ರೀತಿಯ ಒಂದು ವೈಭವವನ್ನ ಈ ವೇದಿಕೆ ಮೇಲೆ ತಂದಿದ್ದಕ್ಕೆ ನನಗೆ ತುಂಬಾನೇ ಖುಷಿಯಾಗಿದೆ. ಡೈರೆಕ್ಟರ್ ಟೀಮ್ಗೆ ಒಂದು ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಬ್ಯೂಟಿಫುಲ್. ನನಗೆ ಇವತ್ತು ಮಹಾಭಾರತದ ಒಂದು ಅಣುಕು ಪ್ರದರ್ಶನ ಅಂತ ನನಗೆ ಅನಿಸ್ತಾ ಇಲ್ಲ. ಇಲ್ಲಿರುವಂತ ಎಲ್ಲ ಮಹಾನ್ ಕಲಾವಿದರ ಶಕ್ತಿ ಪ್ರದರ್ಶನ ಅಂತ ನನಗೆ ಅನಿಸ್ತು. ಅದ್ಭುತವಾಗಿ ಆಕ್ಟ್ ಮಾಡಿದ್ರಿ, ಎಲ್ಲರೂ ಅದ್ಭುತವಾಗಿ ಆಕ್ಟ್ ಮಾಡಿದ್ರಿ. ನನಗೆ ಮೊದಲು ನನ್ನ ಮನಸ್ಸನ್ನ ತುಂಬಾ ಕದ್ದಿದ್ದು ಏನ್ ಗೊತ್ತಾ, ಈ ಡ್ರಾಮಾ ಸೀನ್ಸ್ ಎಲ್ಲ ಬರ್ಬೇಕಾದ್ರೆ ಮೊದಲು ಆ ಹಾರ್ಮೋನಿಯಂ ಸೌಂಡು ಮತ್ತೆ ಆ ತಬಲಾ ಬಂತಲ್ಲ, ಆಹಾ, ನಾನ್ ನಿಜಕ್ಕೂನು ಗುಬ್ಬಿ ರಂಗಮಂದಿರದಲ್ಲಿ ಕೂತ್ಕೊಂಡು ಆ ಗುಬ್ಬಿ ಕಂಪನಿಯ ಯಾವ್ದೋ ಪೌರಾಣಿಕ ನಾಟಕ ನೋಡ್ತಾ ಇದ್ದೀನಿ ಅಂತ ನನ್ಗೆ ಅನ್ಸ್ಬಿಡ್ತು. ಅಷ್ಟು ಅದ್ಭುತವಾಗಿತ್ತು. ಆ ಹಾಡುಗಳ ಆಯ್ಕೆಗಳಾಗಿರ್ಲಿ, ಪಾತ್ರಧಾರಿಗಳ ಆಯ್ಕೆ ಆಗಿರ್ಲಿ, ನಮ್ ಚಂದ್ರಪ್ರಭಾ, ಆಮೇಲೆ ನಮ್ಮ ಕಾರ್ತಿ, ಜಗ್ಗಪ್ಪ, ನಮ್ಮ ಗೊಬ್ರ, ಬಸ್ಸು, ನಿವಿ ತುಂಬಾ ಮುದ್ದ ಕಾಣ್ತಾ ಇದ್ಲು. ಥ್ಯಾಂಕ್ ಯು ಮ್ಯಾಮ್. ನೀನು ಕರೆಕ್ಟ್ ಆಗಿ ನೀನ್ ಡೈಲಾಗ್ ಮಿಸ್ ಮಾಡ್ತಾ ಇದ್ದೆ. ಈ ಇಲ್ಲೂ ಕೂಡ ನೀನ್ ಅದೇ ತರ, ಬಟ್ ಯಾವ್ದು ರಿಯಲ್ಲು ಯಾವ್ದು ರೀಲು ಅಂತಾನೆ ನಮಗ್ ಗೊತ್ತಾಗ್ಲಿಲ್ಲ. ಅಷ್ಟು ನ್ಯಾಚುರಲ್ ಆಗಿ ನೀನು ಆಕ್ಟ್ ಮಾಡ್ತಾ ಇದ್ದೆ. ಅದ್ರಲ್ಲಿ ಇಷ್ಟು ಪಾತ್ರ ಕೊಟ್ರೆ ಸಾಕು, ಅದ್ರಲ್ಲಿ ತಂದೇನೋ ಒಂದ್ ಚಾಪು ಮೂಡ್ಸ್ಕೊಂಡು ಹೋಗುವಂತ ನಮ್ಮ ರಾಗು ಅದ್ಭುತವಾಗಿತ್ತು. ನಿಮ್ಮೆಲ್ಲರ ಪ್ರಯತ್ನ, ನಿಮ್ಮ ಕಾಸ್ಟ್ಯೂಮ್ಸ್, ಆ ಮೇಕಪ್, ಆ ಜ್ಯುವೆಲ್ರಿ ಎಲ್ಲ ಹಾಕೊಂಡು ನೀವು ವೇದಿಕೆ ಮೇಲೆ ಬಂದಿದ್ದು, ಆ ಸೆಟಪ್, ನಮ್ಮ ಮಾಸ್ಟ್ರು ಎಲ್ಲವೂ ಅದ್ಭುತವಾಗಿತ್ತು. ಮತ್ತೊಮ್ಮೆ ಈ ರಂಗಭೂಮಿಯನ್ನ ಜ್ಞಾಪಿಸೋದಕ್ಕೆ ಅತ್ಯಂತ ದೊಡ್ಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇನ್ನ ಸಾಧು ಸರ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರಿ. ಎದ್ದು ನಮಗೆ ಡೈಲಾಗ್ ಇಂತ ಜಾಸ್ತಿ ನಿಮ್ ನಗುನೇ ಕೇಳಿಸ್ತಾ ಇತ್ತು. ಹೇಗಿದೆ ಸರ್? ಇವತ್ತಂತೂ ನಕ್ಕು 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 ನನಗಂತೂ ಹೊಟ್ಟೆ ನೋವು ಬಂದ್ಬಿಡ್ತು. ಏನದು ಒರಿಜಿನಲ್ಲೇ ಅದು ಒಂದು ಸೀರಿಯಸ್ ಆಗಿ ಮಾಡೋಂಥದ್ದು ಸೀರಿಯಸ್ಸೇ. ಅದನ್ನೇ ಇದು ಈಗ ಬಂದಿರೋಂಥದ್ದು ಇವಲ್ಲ. ಬಟ್ ಮತ್ತಲ್ಲಿ ಬಂದು ಮಾಸ್ಟರ್ ಎಂಡಲ್ಲಿ ಹೇಳಿದ್ರು, ನಿಮ್ಗೆಲ್ಲ ಏನ್ ಹೇಳಿದ್ರು ಅಷ್ಟೇ, ಗೊತ್ತಿಲ್ದೇ ಇರೋರಿಗೆ ನೀನೇನ್ ಮಳೆ ತಗೊಂಡು ಓಡಿದ್ರು ಅದು ಏನು ಪ್ರಯೋಜನ ಆಗಲ್ಲ ಅಂತ. ಎಲ್ಲಾ ಕ್ಯಾರೆಕ್ಟ್ರು ಅದ್ಭುತವಾಗಿ ಮಾಡಿದ್ರಿ. ನಾನು ಕೈ ತಟ್ಬಿಡ್ತೀನಿ ಅಷ್ಟೇ, ಯಾಕಂದ್ರೆ ಎಲ್ಲರ ಬಗ್ಗೆ ಹೇಳಕ್ಕಾಗಲ್ಲ. ಒಂದು ಕ್ಯಾರೆಕ್ಟರ್ ಮಾತ್ರ ಯಾವ ರೇಂಜ್ಗೆ ಡೈಲಾಗ್ ಇತ್ತು ಅದಂತೂ ಬಹಳ ಚೆನ್ನಾಗಿತ್ತು. ಯಾವ್ದು? ನೀನೇ ಹೇಳು. ಕಾರ್ತಿಕ್ ಇಲ್ಲ, ಭೀಮಾ. ಕೊನೆಗೂ ನಿನ್ ಪಂಚ್ ಹೋಗ್ಲೇ ಇಲ್ವಲ್ಲೋ. ನಿಮಿಷ ಏನಿಲ್ಲ, ಅದಷ್ಟೇ ಮುಗೀತು. ಸೀಮೆಣ್ಣೆ ಬಾಕ್ಸ್ ಹಾಕೊಂಡ್ ಗದೆ ಅಂತ ಬಂದಲ್ಲ ಸರ್ ಇವನು. ಪ್ರಶಾಂತ್ ಹೆಂಗ್ ಕಾಣ್ತಾನ ಗೊತ್ತಾ? ನಮ್ಮ ಅಪ್ಪನೇ ಭೀಮನ್ ತರ ಕಾಣ್ತಾ ಇಲ್ಲ. ಅಯ್ಯಪ್ಪ, ನಿನ್ನ ಯಾವನೆಯ ಭೀಮಾ ಅಂತ ಹೇಳಿದ್ರು. ಟೆಕ್ನಿಷಿಯನ್ಸ್ ಅಲ್ಲ ಸರ್. ಸರ್ ನೀವೆಲ್ಲ ನಮ್ಮ ಪ್ರಪಂಚದಲ್ಲಿ ಒಂದ್ ಕಣ್ ಭೀಮನ್ ನೋಡಿದೀರಾ? ಒಂದ್ ಕಣ್ ಶಕುನಿ ನೋಡಿದೀವಿ, ಒಂದ್ ಕಣ್ ಭೀಮಾ ಫಸ್ಟ್ ಟೈಮ್. ಅಯ್ಯಪ್ಪ, ನಿಮ್ಗೊಂದು ನಮಸ್ಕಾರ. ಒಟ್ಟಾರೆ ಈ ಜನರ ಮುಂದೆ ಇದು ಹೋದಾಗ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನಗೋದಕ್ಕೋಸ್ಕರ ಅಂದಾಗ ಇದು ವೆರಿ ನೈಸ್. ನಿಜವಾಗ್ಲು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಜಡ್ಜಸ್, ಈ ಒಂದು ಕಂಪನಿ ನಾಟಕದ ಪ್ರಯತ್ನಕ್ಕೆ ನಿಮ್ಮ ಒಂದು ಫೈನಲ್ ಡಿಸಿಷನ್? ನಿಜವಾಗ್ಲ ಕಂಡ್ರೆ ಸಕ್ಕದ ಮಾಡಿದ್ರಪ್ಪ. ತುಂಬಾ ನಕ್ಕಿದ್ದೀನಿ. ಆದ್ರೆ ನಮ್ಮ
ಪ್ರೇಕ್ಷಕರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಟ್ಬಿಡ್ತೀನಿ. ಗಿಚ್ಚಿ ಗಿಲಿಗಿಲಿ ವೇದಿಕೆ ಇರೋದೇ ನಿಮ್ನೆಲ್ಲ ನಗ್ಸೋದಕ್ಕೆ, ದುಃಖನ ಮರ್ಸೋದಕ್ಕೆ. ಅದೇ ರೀತಿ ಪ್ರಯತ್ನ ಮಾಡುವಂತ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಇದು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ರಂಗಭೂಮಿ ಇರ್ಬೋದು, ವೃತ್ತಿ ರಂಗಭೂಮಿ ಇರ್ಬೋದು, ಹವ್ಯಾಸಿ ರಂಗಭೂಮಿ ಇರ್ಬೋದು, ಇದೆಲ್ಲ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ. ರಂಗಭೂಮಿನಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಎಲ್ಲ ಕಲಾವಿದರಿಗೆ, ಎಲ್ಲ ರಂಗಕರ್ಮಿಗಳಿಗೆ ಈ ಮೂಲಕ, ಈ ವೇದಿಕೆಯ ಕಲಾವಿದರ ಮೂಲಕ ಎಂಟೈರ್ ಗಿಚ್ಚಿಗಿಲಿಗಿಲಿ ತಂಡದ ಪರವಾಗಿ ಒಂದು ಸಾಷ್ಟಾಂಗ ನಮಸ್ಕಾರ ಹೇಳಲೇಬೇಕು. ಬಂಡ್ರಪ್ಪ, ನಮಸ್ಕಾರ ಮಾಡೇ ಬಿಡೋಣ. ನಿಮ್ಮ ಸೇವೆಗೆ ಈ ನಮ್ಮ ನಮಸ್ಕಾರ. ಇವತ್ತಿನ ಗಿಚ್ಚಿಗಿಲಿಗಿಲಿ ಬರ್ತಾ ಇರುವಂತಹ ಮುಂದಿನ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್, ಈ ನಮ್ಮ ಗೊಬ್ಬರಗಾಲ ಬಿಗ್ ಬಾಸ್ ಇಂದ ಎಲಿಮಿನೇಟ್ ಆಗಿ ಬಂದಿದ್ರು. ನಾಚಿಕೆ ಇಲ್ಲದೆ ಅವನ ಬರ್ತ್ಡೇನ ಜೈಲಲ್ಲಿ ಕೈದಿಗಳ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ. ಜೈಲಿಗೆ ಹೋಗಿ ಈ ತರ ಬರ್ತ್ಡೇ ಏನಾದ್ರು ಮಾಡಿದ್ರೆ ಅಲ್ಲಿ ಏನೆಲ್ಲ ಅವಾಂತರ ಆಗುತ್ತೆ ಅಂತ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಚಪ್ಪಾಳಗಳೊಂದಿಗೆ ಸ್ವಾಗತಿಸಿ ಬಸ್ಸು, ಮುರುಘಾ, ಚಿಲ್ಲ, ಜಗಪ್ಪ, ಕಾರ್ತಿಕ್, ರಾಘು, ಮಹಿತಾ ಹಾಗೂ ಬಿಗ್ ಬಾಸ್ ರಿಟರ್ನ್ ಗೊಬ್ಬರಗಾಲ. ಪ್ಲೀಸ್ ಪ್ಲೀಸ್ ಅವ್ನ್ ಜಾಸ್ತಿ ಸಲಿಗೆ ಕೊಡ್ಬೇಡಿ. ಅವನ ಆತರ ನನ್ನ ಮಕ್ಕಳ ನಿಮಗ್ ಹಿಂಗ್ ಹೇಳೋದಾಗಲ್ಲ. ನಿಮ್ಮ ಹತ್ರ ಹೆಂಗ್ ಬಾಯ್ ಬಿಡ್ಸ್ಬೇಕಂತ ನನಗ್ ಗೊತ್ತು. ಮೇಡಮ್ ಎಳ್ಕೊಂಬನ್ರಿ ಅವಳನ್ನ. ಅಮ್ಮ ತಾಯಿ, ಯಾಕಮ್ಮ ಈ ರೀತಿ ಹಿಂಸೆ ಕೊಡ್ತಿದ್ಯಾ? ಅಮ್ಮ ತಾಯಿ, ಅಮ್ಮ ತಾಯಿ, ಅಮ್ಮ ತಾಯಿ, ಅಮ್ಮ, ಅಮ್ಮ ಶಕ್ತಿ. ಮಾಡೋದ ಅನಾಚಾರ, ಬಾಯಲ್ಲಿ ಆಚಾರ. ನನ್ನ ಮಗನ ನಿಮಗೆ ಅಯ್ಯೋ 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 ನನ್ನ ಮಕ್ಕಳಿಗೆ ಹೊಡಿಬೇಡಿ ಮೇಡಮ್. ಅಮ್ಮ ಎಲ್ಲೋದಪ್ಪ? ಕಳ್ಳನ್ ಮಕ್ಳಪ್ಪ ಇವರು. ಕಿತ್ತೋದ್ ನನ್ ಮಕ್ಳ ಇಲ್ಲೇ ಇದೀನಿ ಕಣ್ಣು. ಅಯ್ಯ ನನ್ನ ಮಕ್ಳ ಏನ್ರ ಈ ಲೆವೆಲ್ ಪರ್ಫಾರ್ಮೆನ್ಸ್ ನಿಮ್ದು. ನಾನು ಹೇಳ್ತೀನಿ ಮೇಡಮ್. ಹೇಳ ಹೇಳ. ಐ ಲವ್ ಯು. ಅಯ್ಯ ನನ್ನ ಮನೆ. ನೀನ್ ಹೇಳ, ನೀನ್ ಹೇಳ. ಏ ಥೂ, ನೀ ನನ್ಗೆ ನಿಮ್ಗ್ ಹಿಂಗ್ ಹೇಳಿದ್ರೆ ಕೇಳಲ್ಲ. ಹಿಡ್ಕೊಳ್ರಿ ಅವಳನ್ನ. ನಿನ್ನ ಗ್ಯಾಂಗ್ ಲೀಡರ್ ಯಾರು ಅಂತ ಹೇಳಿಲ್ಲ ಅಂದ್ರೆ ನಿನ್ನ ಮಕ್ಕಳನ್ನ ತುಂಡು ತುಂಡು ಮಾಡಿಬಿಡ್ತೀನಿ. ಮೇಡಮ್, ಅವನು ಕಾಲಿಟ್ಲೆ ಭೂಮಿ ಎಲ್ಲಲಾಗ್ಬಿಡುತ್ತೆ. ಕೈ ಎತ್ತಿ ತಪ್ಪಿಟ್ಲೆ ಗೋಲ್ಡನ್ ಬಜಲ್ ಎಗಲ ಬೀಳುತ್ತೆ. ಪಾಲಿಗೆ ಅವನು ವಿಲನ್ ಆಗಿರ್ಬೋದು ಮೇಡಮ್, ನಮ್ಮ ಪಾಲಿಗೆ ಅವನು
ಇದೇನು ಒಳ್ಳೆ ಸಿಲ್ವರ್ ಪೀಸ್ ಇಲ್ವಲ್ಲೋ? ನಮ್ ಬಾಸ್ನ ಬೆಳೆಯಕ್ಕೆ ಬಿಟ್ಟಿಲ್ಲ ಮೇಡಮ್, ಎಲ್ಲ ತುಳು ಗೊತ್ತೇ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ. ನಾನು ಇಲ್ದೆ ಹೇಳೋ ಟೈಲ್ ನೋಡಿ ಹುಡ್ಕನೆಲ್ಲ ಹೇಳ್ಕೊಂಬಂತಿದ್ಯಾ? ಅದಕ್ಕೆ ಅವ್ರ ಮೈ ಮುಟ್ಟದಲ್ಲ, ತಾಕತ್ತಿದ್ರೆ ನನ್ ಮೈ ಮುಟ್ಟು. ಏನು ನಾನು ಹೆದ್ರ ಬಿಡ್ತೀನಾ? ಅಷ್ಟೇ ತಾನೆ. ವೆರಿ ಗುಡ್. ನಾನು ಹೇಳಿದ್ನೆ ಮಾಡ್ತಾ ಇದ್ಯಲ್ಲ, ಈ ಭಯ ಹಂಗೆ ಇರ್ಲಿ. ನಾನೇ ಹೋಗ್ತೀನಿ ಬಿಡ. ಬನ್ನಿ ಯಜಮಾನ್ಲೆ, ಬನ್ನಿ ಯಜಮಾನ್ಲೆ, ಬನ್ನಿ. ಅಮ್ಮ, ಇವನು ನಿನ್ನ ಯಜಮಾನನ? ಹೌದು ಮೇಡಮ್, ನಾನು ಆ ದೇವಲತ್ನ ನನಗೆ ಒಳ್ಳೆ ಗಂಡ ಕೊಡು ಅಂತ ಬೇಡ್ಕೊಂಡೆ, ಬೇಲೆನೇ ಲೆವೆಲ್ ಅಲ್ಲಿ ಇರ್ಬೇಕು ಅಂತ ಬೇಡ್ಕೊಂಡೆ. ಆದ್ರೆ ಆ ದೇವಲು ಈ ಲೆವೆಲ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಹಲೋ ಹಲೋ ಮೇಡಮ್, ಹೇಳಿ. ಬಿಗ್ ಬಾಸ್ ಗೊಬ್ಬರಗಲ ಅವ್ರದ್ದು ಬರ್ತ್ಡೇ ಇದೆ, ಅದಕ್ಕೆ ನಿಮ್ ಸ್ಟೇಷನ್ ಅಲ್ಲೇ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅರೇಂಜ್ ಮಾಡ್ಬಿಡಿ. ಹೌದಾ? ಸರಿ ಸರ್, ಬನ್ನಿ ಬನ್ನಿ. ಯಾವ್ದು ವೆಲ್ಕಮ್ ಸರ್. ಐ ಆಮ್ ವಿನೋದ್ ಗೊಬ್ಬರಗಾಲ, ಬಿಗ್ ಬಾಸ್. ಅದೇ ಸರ್, ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಚೇರ್ ಹಾಕ್ರಿ. ಚೇರ್ಗೆ ಏನಿಲ್ಲ, ಬೇಡ ಬೇಡ ಬೇಡ. ಏನ್ರಿ ನಾನ್ ಬಂದಿದ್ದೀನಿ, ಏನ್ ರಿಯಾಕ್ಟ್ ಮಾಡ್ತಾರೆ? ಚಪ್ಪಾಳೆ ಹೊಡೆಯಕ್ಕೆ ಅಂದ್ರೆ ಯಾವ ತಗೊಂಡೆ ಅಂತ ನಾವು ಚಪ್ಪಾಳೆ ಕಟ್ಬೇಕು. ಉಳಿದ್ಬಿಡತ್ತ ಮಕ್ಕೆ ಕ್ಯಾಕಲ್ ತುಗುತ್ ಬಿಡು. ಅತ್ತ ಕುಕ್ಕಣ ಪರವಾಗಿಲ್ಲ ಬಾಸ್. ಓಕೆ, ನಾವು ತಲೆ ಕತ್ತರಿಸಿ ಒಳಗ್ ಬಂದಿರೋರು, ಅದು ನೀನು ಕೇಕ್ ಕತ್ತರಿಸಾಕ ಒಳಗ್ ಬಂದಿರೋನು. ರೇ ರೇ ರೇ, ಏನ್ರಿ ಅವ್ನಿಗೆ ಇಷ್ಟೊಂದು ಆಟಿಟ್ಯೂಡು? ಏನ್ ನಿನ್ನ ಹೆಸರು ಹೇಳಲಿ? ನಮಸ್ಕಾರ ಕಣೋ. ನಮಸ್ಕಾರಕ್ಕೆ ಬೆಂಕಿ ಬಿತ್ತು. ನಿನ್ನ ಹೆಸರು ಹೇಳ. ಇವನ ಹೆಸರು ನಮಸ್ಕಾರನ? ಹಂಗಾರೆ ಇವ್ರ ಅಪ್ಪ ಅವನ ಹೆಸರು ಏನ್ ದಂಡ ನಮಸ್ಕಾರನ? ದೀರ್ಘ ದಂಡ ನಮಸ್ಕಾರ. ಆಯ್ತು ಕಣಲ್ಲ, ನೋಡ್ಕ. ಆಗ್ಲಿಂದ ಇವ್ರುಗಳು ನೋಡ್ತಾ ಇದ್ದೀನಿ, ಗಂಡಸ್ರು ಸೆಲೆಯಲ್ಲಿ ಹೆಂಗ್ ಸಾಕ್ ಹಾಕಿದಿರಿ ಅಂತ. ಅಪ್ಪ ಸರ್, ನಿಮ್ಗಳ ಬಗ್ಗೆ ಗೊತ್ತಿಲ್ಲ ಸರ್, ವೆರಿ ಡೇಂಜರ್. ಅಪ್ಪ, ನಿನ್ನ ನೋಲ್ತಾ ಇದ್ಲೆ ನನ್ನ ಮೊದಲನೇ ಮಗನ್ನೇ ನೋಲ್ದಂಗೆ ಆಗತ್ತೆ ಕಣಪ್ಪ. ನನ್ ತಾಯಿನೇ ನೋಡ್ದಂಗ ಆಯ್ತಾ ಅದಲ್ರಿ? ಅಲ್ಲಮ್ಮ, ನೀನ್ ತಪ್ಪು ಮಾಡಿದಿ ಅಂತ ಒಳಕ್ ಹಾಕಿದಾರಮ್ಮ. ಏನು ಅಂತ ಹೇಳಪ್ಪ, 4 ಜನರಿಗೆ ಕೆಲ್ಸ ಕೊಲ್ಲೋದು ತಪ್ಪೇನಪ್ಪ, ಅದಕ್ಕೆ ಕಲ್ಕೊ ಬಂದ್ಬಿಟ್ಟಿದ್ದಾಳೆ ಕಣಪ್ಪ. ಅರೇ, 4 ಜನಕ್ಕೆ ದುಡಿಮೆಗೆ ಅಂತ ಕೆಲಸ ಕೊಟ್ಟಿದ್ದಾರೆ, ಅಂತವ್ರನ್ನ ತಂದು ಒಳಕ್ ಹಾಕ್ತಿರಲ್ಲ, ಈ ಸಮಾಜ ಒಪ್ಪುತ್ತಾ? ಅಂತ ಕೆಲಸ ಏನ್ ಮಾಡಿದ್ರು, ಯಾರ ಕೊಟ್ಟಿದೆ ಹೇಳಮ್ಮ? 4 ಜನ ಹೆಣ್ಮಕ್ಳಿಗೆ ಮೇಕಪ್ ಹಾಕ್ಸಿ ಅಲ್ಲಲ್ಲಲ್ಲಲ್ಲಲ್ಲ ನಿಲ್ಲಿಸ್ತಾ ಇದ್ದೆ. ನೀನೆಲ್ಲಿ ನಿಂತ್ಕೊಂಡಿದೆ? ನಾನು ಬೇರೆ ಕಡೆ ಹೋಗಿ ನಿಲ್ಕಂತ ಇದ್ದೆ ಕಣಪ್ಪ. ಇವಳು ಎಲ್ಲೂ ಬಂದು ನಿಂತ್ಕೊಂಡಂಗೆ ಒಳಗೆ ಕೂರ್ಸ್ರಿ. ಅನ್ನಗೆ ನೀನೇನ್ ತಪ್ಪು ಮಾಡಿರತ್ ಒಳಕ್ ಹಾಕಿದಾರಪ್ಪ? ಸರ್, ATM ಅಲ್ಲಿ ದುಡ್ಡು ತಗೋಬೇಕು ಅಂದ್ಬಿಟ್ಟು ಕಾರ್ಡ್ ಒಳಿಕ್ ಆಗ್ತದೆ ಸರ್. ಕಾರ್ಡ್ ವಾಪಸ್ ಬರ್ಲೇ ಇಲ್ಲ. ಮತ್ತೆ ಕಾರ್ಡ್ ಬೇಕಲ್ವಾ ನಂಗೆ? ಬೇಕು. ಅದಕ್ಕೆ ATM ಹೊಡೆದಾಕ್ತೆ. ನಾನು 5,000 ರೂಪಾಯಿ ಎತ್ಕೊಂಡು ಸುಮ್ಮನೆ ಹೋಯ್ತಾ ಇದ್ದೆ ಸರ್. ಹಂಗೆ ಬಿಟ್ಬಿಟ್ಟು ಹೋದ್ರೆ ಎಲ್ಲರೂ ಎತ್ಕೋತಾರಲ್ಲ ಅಂತ ನಾನೇ ಎತ್ಕೊಂಡೆ. ಕತ್ಕೊಂಡ್ ಬಂದೀನಿ ಅಂತ ಇವ್ನು ಹೇಳ್ತಾ ಇಲ್ಲ. ಇಲ್ಲ ಸರ್. ಯಾರು ಎತ್ಕೊಯ್ತಾರಲ್ಲ ಅಂತ ತಗೊಂಬಂದೀನಿ ಅಂತ ಹೇಳ್ತಾವನೆ. ನೀ ನನ್ನ ಮಗನಂತೂ ಬಿಟ್ಲೇ ಬಿಡಿ, ಇಲ್ಲೇ ಹಾಕಿ ಒಳಿಕೆ. ಓಹೋ, ಸ್ಮೈಲ್.
ಬಾಳ ನಗ್ನಗ್ತಾ ಇರ್ತೀರ ನಿನ್ ಯಾಕೆ ಒಳಗ್ ತಂದ್ ಹಾಕಿದಾರೋ? ಸರ್ ನಾನ್ ನಮ್ಮ ಹೆಂಡತಿನ ಗೋವಾಗೆ ಕೊಡೈಕನಾಲ್ಗೆ ಊಟಿಗೆ ಹಾಗೆ ಕರ್ಕೊಂಡು ಹೋಗಿದ್ದೆ ಸರ್. ಏನ್ರಿ ಅವ್ನ ಹೆಂಡತಿನ ಅವ್ನ ಹನಿಮೂನ್ಗೆ ಎಲ್ಲಾರು ಕರ್ಕೊಯ್ತಾನೆ, ಅವ್ನ ಯಾಕ್ರಿ ಒಳಗ್ ತಂದ್ ಹಾಕಿದ್ರಿ? ಸರ್ ಫಸ್ಟ್ ಯಾರ ಹೆಂಡತಿ ಅಂತ ಕೇಳಿ ಸರ್. ಏ ಯಾರ ಹೆಂಡತಿಯೋ? ಕಂಡೋರ್ ಹೆಂಡತಿನ ಸರ್. ಬಾ ರೀ ಲೇ ಅದೆಲ್ಲ ಹಾಳಾಗ್ ಹೋಗ್ಲಿ ಬಿಡ್ರ. ನಾನ್ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಳಕ್ ಬಂದಿನಿ. ಬನ್ರ ಪ್ಲೀಸ್ ಬಂದ್ರು. ಹಲೋ ಹೌದಾ? ಓಕೆ ಓಕೆ ಓಕೆ. ಏ ನಮ್ ಜೈಲಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಕ್ಕೆ ಹೀರೋಯಿನ್ ಬರ್ತದೆ. ನನ್ ಮಕ್ಳ ನನ್ ಕೇಕ್ ಬರ್ಲಿಲ್ಲ, ಅವಳೆ ಅರ್ಧ ಕೇಕ್ ಹಿಂಗ್ ಕೊಡ್ತಾವ್ರಲ್ಲಪ್ಪ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಆಕ್ಚುಲಿ ನನ್ ಬರ್ತ್ಡೇ, ನಿಮ್ಮೆಲ್ರ ಜೊತೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಬಂದಿದ್ದೀನಿ. Congratulations. Why? I love you. How dare you? How fair you. ಇಲ್ಲಿವರೆಗೂ ನಾನು ಎಂತೆಂತ ಕಿಲಾರಿಗಳನ್ನ ನೋಡಿದ್ದೀನಿ, ಆದ್ರೆ ಕಿಲ್ಲೇರಿನ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಿಮ್ಮ ಅಪ್ಪ, ನಮ್ಮ ಮಾವ, ನಿನ್ ತಮ್ಮ, ನಮ್ಮ ಭಾವ, ನಿಮ್ಮ ಅಕ್ಕನ್ನ ಚೆನ್ನಾಗಿ ನೋಡ್ಕೊ. ಈಗ ನೋಡ ಅವಳು ನಾನೇ ಪಟಾಯಿಸ್ತೇನೆ ಬಿಟ್ಟ ಅನ್ನಂಗೆ. ನಾನು ನೆನ್ನೆ ನಿಮ್ದೊಂದು ಸಿನಿಮಾ ನೋಡ್ದೆ, ಸಂಜೆ ಅದೇನು ಅಂತ ಮರ್ತೋಗಿದೆ, ಗೊತ್ತಾಗ್ತಾ ಇಲ್ವಲ್ಲ. ನೆನ್ಪಾಗೋದಿಲ್ಲ ಬಿಡಿ. ಯಾಕೆ? ಯಾಕಂದ್ರೆ ನಾನು ಆರ್ಟಿಸ್ಟೇ ಅಲ್ಲ. ಏನ್ ಧೈರ್ಯ ಮರ್ಯ, ಸ್ಟೇಜ್ ಮೇಲೆ ಒಪ್ಕೋತಾವಳೆ. ಅನ್ನಗೆ ಮತ್ತೆ ಹೀರೋಯಿನ್ ಅಂತ ಕರೆದ್ರು. ನಾನು ಆ ಹೀರೋಯಿನ್ ಅಲ್ಲ, ನನ್ನ ಹೆಸರೇ ಹೀರೋಯಿನ್. ನಿಮ್ಮ ಅಪ್ಪನ ಹೆಸರು ಪ್ರೊಡ್ಯೂಸರಾ? ಅಲ್ಲ, ಡಿಸ್ಟ್ರಿಬ್ಯೂಟರ್. ಸರ್ಯಾಗಿ ಡಿಸ್ಟ್ರಿಬ್ಯೂಟರ್ ಮಾಡವನಲ್ಲ. ಸರಿ ತಗೋ. ಬನ್ನ ಕೇಕ್ ಕಟ್ ಮಾಡು. ಹಿಂಗೆ ಸರ್ ಇವಳೆಲ್ಲೂ ನನ್ನನ್ನ ಆಳ್ತರ ನೋಡ್ತಾಳೆ ಸರ್. ಆಳ್ತರ ಖುಷಿ ಪಡಮ್ಮ. ಕ್ಷೀರ ತರ ನಿನ್ಗೆ ಅಷ್ಟೊಂದು ಬೆಲೆ ಕೊಡ್ತಾರೆ, ಖುಷಿ ಪಡು. ಅಯ್ಯೋ ನೀವ್ ಅನ್ಕೊಂಡಿಲ್ಲತ್ತಲ್ಲ, ಕುಡಿಯೋ ಹಾಲಲ್ಲ ಸರ್, ದುಡಿಯೋ ಹಾಲು. ಅದೇ ಕರೆಕ್ಟ್ ಆಗಿ ಹೇಳಕ್ಕೆ ನಿನ್ಗೆ. ಹಾಲ್ನೇ ಹಾಳು ಅಂತಿ, ಹಾಲ್ನ ಹಾಲು ಅಂತೀಯಾ? ಹಾಳು ಅಂತೀನಿ ಸರ್. ಆಕ್ಚುಲಿ ನನ್ನ ಹತ್ರ ದೊಡ್ಡ ಕೇಕ್ ಇಲ್ಲ, ನಾನು ಇದೊಂದು ಚಿಕ್ ಬನ್ ತಂದಿದ್ದೀನಿ. ಓಕೆ ಮೇಡಮ್, ಪ್ರೀತಿ ವಿಶ್ವಾಸ ಅಷ್ಟೇ ಇಂಪಾರ್ಟೆಂಟ್. ಹ್ಯಾಪಿ ನನ್ ಬರ್ತ್ಡೇ ಆಯ್ತಲ್ವಾ, ನಂಗೆ ಎಂಟರ್ಟೈನ್ಮೆಂಟ್ ಏನು ಇಲ್ವಾ? ಗಲಾಟೆಗೆ ಕಮ್ಮಿ. ನೀವು ಕೊಲೆ ಮಾಡಿ ಒಳಗ್ ಬಂದಿರೋರು, ನಾನು ಕಲೆ ತೋರಿಸಿ ಬಿಗ್ ಬಾಸ್ ಮನೆ ಕೊಳಿಕ್ ಹೋದವನು ಗೊತ್ತಾ? ನಿಮ್ಗೆ ಟ್ಯಾಲೆಂಟ್ ಇದೆಯಾ? ನಮಗೂ ಎಲ್ಲ ಕಲೆನೂ ಇದೆ ಅಮ್ಮ. ಬೈ ಬರ್ತಾ ಕಲೆಗಾರ ನಾನು. ಎಂತ ಮಿಮಿಕ್ರಿ ಆರ್ಟಿಸ್ಟ್ ಗೊತ್ತಾರೇನು? ಕರುಣಾರಸ ಬೈ ಒಂದ್ ನಿಮಿಷ ನಾವು ಕೂತ್ಕೋತೇವೆ ಸೈಡ್ ಅಲ್ಲಿ. ಸರ್ ಅವನಿಗೆ ಮಿಮಿಕ್ರಿಯಲ್ಲಿ ಸೆಕೆಂಡ್ ಪ್ರೈಸ್ ಬಂದಿದೆ ಸರ್. ಎಷ್ಟ್ ಜನ ಮಿಮಿಕ್ರಿ ಮಾಡಿದ್ರು ಸ್ಕೂಲಲ್ಲಿ? ಇಬ್ರು ಮಾಡಿದ್ರೆ ಸೆಕೆಂಡ್ ಫಸ್ಟ್ ಬರ್ತದೆ ಅಂತ ಹೇಳಿ ಬಂದ. ಏನ್ ಮಾತಾಡ್ತೀಯಮ್ಮ ನೀನು? ಅಲ್ಲ ಕಣ, ಗರುಣ ರಸ ಗೊತ್ತೇನ ನಿನ್ಗೆ? ಗೊತ್ತು ಸರ್, ಲಾಕ್ ಡೌನ್ ಟೈಮಲ್ಲಿ ಮೂರ್ ಸತಿ ಮಾಡ್ಕ ಕುಡ್ದಿದ್ದೀನಿ ನಾನು. ನಾವನ ಕರೋನಾಗ ಯಾವ್ದೋ ರಸ ಕುಡಿದ್ಬಿಟ್ಟು ಕರುಣ ರಸ ಅಂತ ಅವನಾಗಿ. ಕರುಣ ರಸ ಅಂದ್ರೆ ಅದಲ್ಲ, ಮತ್ತೆ ಎದುರುಗಡೆ ಇರೋನ್ನ ಅಳಿಸ್ಬೇಕು. ಕಮಾನ್ ಬಾಯ್. ಸರ್
ನನಗೆ ಒಂದ್ ಸ್ವಲ್ಪ ಅರ್ಜೆಂಟ್ ಕಾಲ್ ಬಂತು, ಹೋಗ್ ಬರ್ತೀನಿ. 5 ನಿಮಿಷ ಅಷ್ಟ್ರಲ್ಲಿ ನೀವು ನೋಡ್ಕೋತಾ ಇರಿ ಸರ್. ಓಕೆ ಓಕೆ, ಬಿಗ್ ಬಾಸ್ ಮನೆ ನೋಡ್ಕೊಂಡಿನಿ, ಸ್ಟೇಷನ್ ನೋಡ್ಕೊಳ್ತಿಲ್ಲ. ಹೋಗಿ ಹೋಗಿ ಹೋಗಿ. 2 ನಿಮಿಷ ಸರ್, ಹಿಂಗೋಗಿ ಹಿಂಗ್ ಬರ್ತೀನಿ. ಓಕೆ 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 ರೀ, ಬಿಸಿ ಬನ್ರಿ. ನಿಮ್ಗೆ ಇದೆಲ್ಲ ಬರೋದೆಲ್ಲ ವೇಸ್ಟ್. ನಿಮ್ಗೆ ಟ್ಯಾಲೆಂಟ್ ಇಲ್ಲ. ಏನು ಟ್ಯಾಲೆಂಟ್ ಇಲ್ಲ. ನನ್ ಟ್ಯಾಲೆಂಟ್ ಇಲ್ಲ. ನಿಮ್ಗೆ ಸಿಚುವೇಶನ್ ಕಾಮಿಡಿ ಮಾಡ್ಬೇಕಂಡ್ರ ಸಿಚುವೇಶನ್ ಅಲ್ಲಿ ಆಕ್ಟ್ ಮಾಡ್ಬೇಕು. ಹೆಂಗೆ? ಈಗ ಒಂದ್ ಸಿಚುವೇಶನ್ ಕೊಡ್ತೀನಿ, ಅದ್ರಲ್ಲಿ ಆಕ್ಟ್ ಮಾಡ್ತೀರಾ? ಓಕೆ ಓಕೆ. ಇವಳು ಹೀರೋಯಿನ್, ನೀವಿಬ್ರು ಅಣ್ಣ ತಮ್ದಿರು. ಇವಳನ್ನ ಲವ್ ಮಾಡ್ತಾ ಇದೀರಿ ಇಬ್ರು. ಒಬ್ಳನ್ನೇ ಇಬ್ರು ಲವ್ ಮಾಡ್ತಾ ಇದ್ದೀರಿ. ಆದ್ರೆ ಇಲ್ಲೊಂದ್ ಏನ್ ಸಿಚುವೇಶನ್ ಅಂದ್ರೆ, ನೀನು ಅಮೆರಿಕಲ್ದ ಇರ್ತಿ, ಇವನು ಹಳ್ಳಿಲಿ ಇರ್ತಾನೆ. ಹೌದಾ? ಈಗ ನಾನು ಅಮೆರಿಕಕ್ಕೆ ಹೋಗ್ಲಾ ಸರ್? ನೀನ್ ಅಮೆರಿಕಕ್ಕೆ ನಾನೆಲ್ಲಿ ಹೋಲಿ ಸರ್? ನಿಂಗ್ ವಯಸ್ಸಾಗತ್ತೆ, ಇಲ್ಲಿ ಫಾರಿನ್ ಹೋಗಕ್ಕ ಹೋಗು. ಮಗನ್ ಜೊತೆ ಹಳ್ಳಿಲಿ ಸೆಟ್ಲ್ ಆಗಿರು. ಏನು ಅಂದ್ಲಿ? ನಾವು ನೀವು ಅಲ್ಲಿಗೆ ಹೋಗೋಣ. ಬಲ್ಲಿ ಬಲ್ಲಿ. ಸರ್ ನಾನು 3ನೇ ಮಗ ಸರ್, ನಾನು ಎಲ್ಲಿಗೆ ಹೋಗ್ಲಿ? 3ನೇ ಮಗ ಎಲ್ಲಿರ್ತಾನೆ? ಕತೆ ತವ್ ನಿಂತಿರು. ಸರಿ ಸರ್, ಬಾಯ್ ಬರ್ತೀನಿ. ನಾನು ಆಕ್ಷನ್ ಬನ್ನಿ 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 ಅಂದಾಗ ಬಂದು ಇವಳಿಗೋಸ್ಕರ ಎಲ್ಲ ಕಿತ್ತಾಡ್ಬೇಕು, ಆಯ್ತಾ? ಓಕೆ ಓಕೆ, ರೆಡಿ, ರೋಲ್, ಆಕ್ಷನ್. ಬನ್ನಿ ಬನ್ನಿ ಕೇಳ್ಬತ್ತಾರೆ. ಬನ್ನಿ ಬನ್ನಿ. ಮೇಡಮ್, ಖೈದಿಗಳೆಲ್ರಿ? ಅಯ್ಯೋ, ಎಲ್ಲೂ ಹೋಗಿಲ್ಲ. ಒಂದು ಸಿಚುವೇಶನ್ ಕಾಮಿಡಿ ಆಕ್ಟಿಂಗ್ ಕೊಟ್ಟಿವ್ನಿ. ಅದಕ್ಕೆ ಆಕ್ಟಿಂಗ್ ಮಾಡ್ತಾರೆ ಬರ್ತಾರೆ ಇನ್ನೇನು ಬಂದು ಹೊಡೆದಾಡ್ಬೇಕು ಇವಳಿಗೋಸ್ಕರ. ಬನ್ನಿ 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 ಬನ್ನಿ. ಚಂದ್ರ, ಅಯ್ಯೋ ನನ್ನ ಮಗನೇ, ಇವಾಗ ಏನ್ರಿ ಮಾಡೋದು? ಬಿಸಿ ಮೇಡಮ್, ಒಂದ್ ಕೆಲ್ಸ ಮಾಡಿ, ಆ ಎಲ್ಲಾ ಕೇಸ್ಗಳು ಇವನ್ ತಲೆಗೆ ಕಟ್ಟಿ ಇವನ್ನ ಹೊರಗಾಕ್ರಿ. ಕನ್ವರ್ ಲಾಲ್ ಅನ್ನ KGF ಮ್ಯೂಸಿಕ್ ಅಲ್ಲಿ ನೋಡಿ ನಾನೇ ಫಸ್ಟ್ ಅಂಡ್ ನೀನೇ ಫಸ್ಟ್. ಹೈ ಫೈ. ಯಾವ ಕ್ಯಾರೆಕ್ಟರ್ ಮಾಡಿದೆ ಇವತ್ತು ನೀನು? ಕನ್ವರ್ಲಾಲ್. ಕನ್ವರ್ಲಾಲ್. अच्छू कुत्ते कन्वर नहीं कन्वरलाल बोला. जजेस ಹೆಂಗಿತ್ತು ನಮ್ಮ ಆಕ್ಟಿಂಗ್? ಹೋಗಿ ಒಂದ್ಸಲಿ. अच्छू अच्छू. ಏನಪ್ಪ, ಎಂಟ್ರಿ ಆಗ್ತಿದ್ದಂಗೆ ಸ್ಟೇಜ್ ಅಲ್ಲಿ ಎಲ್ಲಾರ್ಗೂ ಹಂಗೆ ಭಯ ಆಗೋಯ್ತು ಗೊತ್ತಾ? ಹೌದಾ? ನಾನು ಹಂಗೆ ಅನ್ಸ್ಕೊಂಡಿದ್ದೆ. ನೀನು ಹಂಗೆ ಅನ್ಕೊಂಡಿದ್ಯಾ? ಬಾ ನಡ್ಕೊಂಡ್ ಬಾ ಅಲ್ಲಿ ಹಂಗೆ. ಓ ಪಾಪ ಪಾಪ, ಮಹಿತಾಗ್ ಬರ್ಲಿ ಒಂದ್ ದೊಡ್ಡ ಡಬ್ಬೆ. ಯಪ್ಪ ಮಹಿತಾ, ಸೂಪರ್ ಕಣ, ಸಖತ್ ಖುಷಿ ಆಯ್ತು ನೀನ್ ನೋಡಿ. ಥ್ಯಾಂಕ್ ಯು ಶ್ರುತಿ ಮ್ಯಾಮ್. ರಾಘುನಾ, ನಿನ್ಗೆ ಹೊಗಳಕ್ಕೆ ನನ್ನ ಹತ್ರ ಪದಗಳೇ ಉಳಿದಿಲ್ಲ ಕಣೋ ರಾಘು. ನೀನು ಪ್ರತಿ ಸರಿ ಯಾವ್ದಾದ್ರು ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ, ಒಂದು ಹುಡುಗಿ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ವಿಭಿನ್ನವಾಗಿ ಇರ್ಬೇಕು ಅಂತ ಪ್ರಯತ್ನ ಪಡೋದ್ರ ಜೊತೆಗೆ ನೀನು ಉಪಯೋಗಿಸುವಂತಹ ಭಾಷೆನೂ ಕೂಡ ಬೇರೆ ತರ ಇರ್ಬೇಕು ಅಂತ ಪ್ರಯತ್ನ ಪಡ್ತೀಯಲ್ಲ ರಾಘು. ಆಮೇಲೆ ಈ 3 ಜನ ಕಳ್ರು ಸಾಕ್ಷಾತ್ ಕಳ್ರ ತರನೇ ಇದ್ರಿ. ಆಮೇಲೆ ನನಗೆ ನಿಜವಾಗ್ಲೂ ಸಖತ್ ಖುಷಿ ಆಗಿದೆ. ಏನ್ ಗೊತ್ತಾ, ಎಂತ ಡ್ರಾಮೆಟಿಕ್ ಸೀನ್ ಅಪ್ಪ. ಇವಳು ಅಮ್ಮ ಅಂತೆ, ಕಳ್ಳಿ ಅಂತೆ, ಇವಳು ಏನು ಅಲ್ಲಿ ಹೋಗಿ ಸೆಲ್ ಒಳಗಡೆ ನಿಂತ್ಕೊಬಿಟ್ಟು ಅವಳ ಮೇಲಕ್ಕೆ 3 ಜನ ನೆಲ ತೆಗೆದುಕೊಂಡು ಯಪ್ಪ ಯಪ್ಪ ಸಖತ್ತಾಗಿತ್ತು. ಈ ಸ್ಟೇಜ್ ಮೇಲೆ ಬರೀ ಕಲಾವಿದರ್ ನೋಡಿದ್ದೆ, ಹಾಸ್ಯ ಕಲಾವಿದರ್ ನೋಡಿದ್ದೆ, ಆದ್ರೆ ಮೈಕಲ್ ಜಾಕ್ಸನ್ ಬರ್ತಾರೆ ಅಂತ ನಮಗೆ ಗೊತ್ತಿರ್ಲಿಲ್ಲ. Oh my God. ವಾಟ್ ಎ ಡ್ಯಾನ್ಸ್ ಗೊಬ್ರಾ, ವಾಟ್ ಎ ಡ್ಯಾನ್ಸ್ ಗೊಬ್ರಾ. ಸೂಪರ್. ಅವ್ನಿಗೆ ಎನರ್ಜಿ ಇದೆಯಲ್ಲ, ಡ್ಯಾನ್ಸ್ ಬರಲ್ಲ ಅಂತ ಗೊತ್ತು ಅವನ್ಗೆ, ಆದ್ರೂ ಹೆಂಗ ಒಂದ್ ಮ್ಯಾನೇಜ್ ಮಾಡ್ತಾನಲ್ಲ. ಡ್ಯಾನ್ಸ್ ಬರೋ ತರ ಆಕ್ಟ್ ಮಾಡ್ತೀಯಲ್ಲ ಗೊಬ್ರ, ಅದಕ್ಕೆ ನೀನು ಸೂಪರ್. ನಮ್ಮ ಮಾನಸ, ನಮ್ಮ ಬಸ್ಸು, ಮತ್ತೆ ನಮ್ಮ ಅಮೃತ, ನನಗೆ ತುಂಬಾ ಖುಷಿಯಾಗಿದೆ. ಏನ್ ಗೊತ್ತಾ, ನಾನು ಯಾವಾಗ್ಲೂ ಈ ಸೀಸನ್ ಶುರುವಾದಾಗ್ಲಿಂದ ಹೇಳ್ತಿದ್ದೆ, ಹೆಣ್ಮಕ್ಳಿಗೆ ಒಂದ್ ಸ್ವಲ್ಪ ಪ್ರಾಧಾನ್ಯತೆ ಕೊಡಿ, ಜೊತೆಗೆ ಆ ಮಗುಗೆ ಅತ್ಯಂತ ಒಳ್ಳೆಯ ಕ್ಯಾಲಿಬರ್ ಇದೆ. ಸೊ ಇವತ್ತು ಮಹಿತಾ ತುಂಬಾ ಸೂಪರ್ ಡೂಪರ್ ಆಗಿ ಬಂದಿರೋದಕ್ಕೆ ನನಗೆ ತುಂಬಾನೇ ಖುಷಿ ಆಯ್ತು.
ಡೈರೆಕ್ಷನ್ ಟೀಮ್ ಅವ್ರಿಗೆ ತುಂಬಾ ಧನ್ಯವಾದಗಳು. ಮಾನಸ ಮತ್ತು ಮಹಿತನ್ಗೆ ಮತ್ತೆ ಅಮೃತನ್ಗೆ ಯಾರಿಗಾರು ಆಗಿರ್ಲಿ ಒಂದ್ ಸ್ವಲ್ಪ ಬೆಟರ್ ರೋಲ್ಗಳು ಸಿಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಕ್ಸ್ಟ್ರಾರ್ಡಿನರಿ ಸ್ಕಿಟ್. Thank you very much. ಮೈತಾ ಆ ಕಡೆ ಸಾಧು ಸರ್ನ ಕೇಳು. ಮಹಿತಾ ಫಸ್ಟ್ ಬಂದ ತಕ್ಷಣ ಹಾ ಸೆಂಟ್ರಲ್ ಜೈಲಲ್ಲಿ ನಾನು ಸೇಮ್ ಹಂಗೆ ಬರ್ತೀನಿ. ಹೌದೌದು, ಆಕ್ಚುಲಿ ಒಂದ್ ಸೀನ್. ಬ್ಲೇಡ್ ಭದ್ರ ಕ್ಯಾರೆಕ್ಟರ್. ಅದು ಎಂಟ್ರಿಗೆ 32 ಕೊಲೆ ಮಾಡವನೇ ಇವನು ಅಂತ. ಎಂಡಲ್ ನೋಡಿದ್ರೆ 32 ಕೊಲೆ ಆಗಿರುತ್ತೆ, ನಿಂತ್ಕೊಂಡು ನೋಡಿರ್ತಾನೆ ಅಷ್ಟೇ. ನಾನೇ ಕುಡಿದು ಬಿಡ್ತೀನಲ್ಲ. ಹೌದು, ಈ ಕ್ಯಾರೆಕ್ಟರ್ ಇದೆಯಲ್ಲ ಅಂಬರೀಶ್ ಸರ್ ಮಾಡೋದು, ಅವ್ರ ಲೈಫಲ್ಲೇ ಇನ್ನೊಂದು ಆತರ ಕ್ಯಾರೆಕ್ಟರ್ ಮಾಡಿಲ್ಲ, ಆತರ ಸಿನಿಮಾ ಬರೋದು ಇಲ್ಲ ಇಲ್ಲಿ. ಅಂತ ಸಿನಿಮಾ ಯಾವ ಲೆವೆಲಲ್ಲಿ ಆ ಸಿನಿಮಾ ಕನ್ನಡ ಇಡೀ ಭಾರತದಲ್ಲಿ ಹೆಸರು ಮಾಡದಂತ ಸಿನಿಮಾ. ಏನಮ್ಮ ನಿನ್ ಪರ್ಫಾರ್ಮೆನ್ಸು ಮಹಿತಾ. ಥ್ಯಾಂಕ್ ಯು ಸದು ಸರ್. ಇಲ್ಲ ಹುಡುಗಿ ಆ ರೇಂಜ್ಗೆ ನಾನು ಅದೇ ಹೇಳಿದ್ದು. ಈ ಮಕ್ಕಳು ಅಂತಲ್ಲ, ಅವ್ರು ಅದನ್ನ ಹೆಂಗ್ ಮೈಗೂಡ್ಸ್ಕೊಂಡ್ಲು ಈ ಕ್ಯಾರೆಕ್ಟರ್ನ ಅಂತ ನನಗೆ. ಮನ್ಸು ಮತ್ತೆ ಅಮ್ಮ. ಮಕ್ಕಳು ಸುಳ್ಳು ಹೇಳೋದಲ್ಲ. ಮೇಡಮ್ ಸೂಪರ್ ಆಗಿ ರೆಡಿ ಮಾಡಿದಾರ ಮಗಳನ್ನ. ಮನಸ ಸಖತ್ತಾಗಿತ್ತು. ಎಲ್ಲ ಕ್ಯಾರೆಕ್ಟರ್ಸ್ ಅಷ್ಟೇ, ಎಲ್ರು ಹೊಗಳ್ತಾ ಹೋದ್ರೆ ಈಗ ಕಷ್ಟ ಆಗತ್ತೆ ಅಲ್ವಾ. ಎಲ್ಲ ಕ್ಯಾರೆಕ್ಟರ್ ಸೂಪರ್ ಆಗಿತ್ತು. ಒಟ್ಟಾರೆ ಈ ಸ್ಕಿಟ್ ನನಗೆ ಇಷ್ಟ ಆಯ್ತು. ವೆರಿ ನೈಸ್, ಸೂಪರ್. ಚಿಂದಿ ಮಹಿತಾ ಬಾಯ್ಲಿ, ಓಡ್ ಬಾಯ್ಲಿ. कुत्ते गोल्डन नहीं, गोल्डन बजर बोलो. गोल्डन गेले गेले. ಈ ಜೈಲ್ ಬರ್ತದೆ ಎಂದು ಸಕ್ಕತ್ತಾಗಿ ಎಂಟರ್ಟೈನ್ ಮಾಡಿದೀರಾ. ಇದೇ ತರ ಅವಾಗ ಎಂಟರ್ಟೈನ್ ಮಾಡ್ತಾನೆ ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು.